ಈ ಒಂದು ಆ, ಹಂಸಯಾನ ಚಾಲೆಂಜ್ ಎಂದು ರೆಕಾರ್ಡಿಂಗ್ ಇರುತ್ತೆ. ಯಾಕಂದ್ರೆ ಇದು ಯೂಟ್ಯೂಬ್ ಅಲ್ಲೂ ಕೂಡ ಕೆಲವೊಂದ್ ಬಾರಿ ಮಿಸ್ ಆಗಿರುತ್ತೆ ಸೆಷನ್ ಕೆಲವೊಬ್ರಿಗೆ. ಸೊ ಹಾಗಾಗಿ ನಾನು ಅದನ್ನ ಯೂಟ್ಯೂಬ್ ಅಲ್ಲೂ ಕೂಡ ನಾನು ಅದನ್ನ ಪೋಸ್ಟ್ ಮಾಡ್ತೀನಿ. ಸೊ ಯಾರಿಗೆಲ್ಲ ಮಾತಾಡ್ಬೇಕಾದ್ರೆ ವಿಡಿಯೋ ಏನಾದ್ರೂ ಆಫ್ ಮಾಡಿ ಮಾತಾಡ್ಬೇಕು ಅಂತ ಅನ್ಸಿದ್ರೆ ಆಫ್ ಮಾಡಿ ಮಾತಾಡ್ಬೋದು. ಓಕೆನಾ? ಸೊ Thank ನಿಮ್ಗೆ you. ಡೈರೆಕ್ಟ್ ಆಗಿ ಯೂಟ್ಯೂಬ್ ಅಲ್ಲಿ ಹೋಗುತ್ತೆ. ಹಾಗಾಗಿ ಕಂಫರ್ಟಬಲ್ ಇದೆ ಅಂತ ಅಂದ್ರೆ ಓಕೆ, ಅಕಸ್ಮಾತ್ ಕಂಫರ್ಟಬಲ್ ಇಲ್ಲ ಅಂತ ಅಂದ್ರೆ ನೀವು ಆಫ್ ಮಾಡಿ ಮಾತಾಡಿ. ಓಕೆ, ಎಲ್ಲರಿಗೂ ಸ್ವಾಗತ. ಈ ಒಂದು ಹಂಸಯಾನ 7 days ಚಾಲೆಂಜ್ಗೆ ನೀವು ಆಲ್ರೆಡಿ ಬಂದಿದ್ದೀರಾ ಅಂತ ಅಂದ್ರೆ ಆಲ್ರೆಡಿ ಹೀಲಿಂಗ್ ಅಲ್ಲಿ ಆಲ್ರೆಡಿ ಇದ್ದೀರಾ ಅಂಡ್ ಅದಕ್ಕೆ ಬೇಕಾಗಿರುವಂತಹ ಒಂದು ಮನಸ್ಥಿತಿಯಲ್ಲಿ ಇದೆ ಅಂತ ಅನ್ನೋದು ತೋರಿಸುತ್ತೆ. ಯಾಕಂದ್ರೆ ನೀವು ಆಲ್ರೆಡಿ ಸೆಷನ್ ಅಲ್ಲಿ ಇದ್ದೀರಾ ಅಂತ. ಓಕೆ, ಅಂಡ್ ಹಂಸಯಾನದಲ್ಲಿ ಆಲ್ಮೋಸ್ಟ್ ಈ ಒಂದು ವರ್ಕ್ಶಾಪ್ ಇದೆ ಅಲ್ಲ, ಆಲ್ಮೋಸ್ಟ್ ಅಲ್ಲಿ ಮಾಸ್ಟರಿ ಲೆವೆಲ್ ಅಲ್ಲಿ ಹೇಳ್ತಾ ಹೋಗುತ್ತೆ. ಸೊ ರೇಖಿಯಲ್ಲಿ ಆಗಿರ್ಬೋದು, ಲಾ ಆಫ್ ಅಟ್ರಾಕ್ಷನ್ ಆಗಿರ್ಬೋದು, ಹೋಪನ್ ಆಗಿರ್ಬೋದು, ಎನಿಥಿಂಗ್ ಒಂದು ಸ್ಪಿರಿಚುಯಾಲಿಟಿಯಲ್ಲಿ ಮಾಸ್ಟರಿ ಲೆವೆಲ್ ಅನ್ನ ಇದು ಇಂಟ್ರೊಡ್ಯೂಸ್ ಮಾಡಿಸ್ತಾ ಹೋಗುತ್ತೆ. ಸೊ ರೇಖಿಯಲ್ಲಿ ನಾನು ಇವತ್ತು ಫಸ್ಟ್ ರೇಖಿಯನ್ನ ನಾನು ಒಂದು ಟಾಪಿಕ್ ಅನ್ನ ತಗೊಂಡಿದ್ದೀನಿ. ಯಾಕೆ ಅಂತ ಅಂದ್ರೆ ನನ್ಗೆ ಇಷ್ಟ ಆಗಿರುವಂತಹ ಒಂದು ಪಾತ್ವೆ. ಅಂಡ್ ರೇಖಿಯಲ್ಲಿ ಅಂತ ಅಂದ್ರೆ ನೀವ್ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ರೇಖಿಯಲ್ಲಿ ಇದ್ರೆ. ಅಂಡ್ ಕೆಲವೊಂದು ಸ್ಟೂಡೆಂಟ್ಸ್ಗಳು ಕೂಡ ಇದ್ದಾರೆ. ಸೊ ಅದನ್ನ ಲಾಸ್ಟ್ಗೆ ನಾನು ಅವ್ರದ್ದು ಅನುಭವಗಳನ್ನ ನಾನು ನಿಮ್ಗೆ ಕೇಳಿಸ್ತೀನಿ, ಏನೆಲ್ಲ ಆಗಿದೆ, ಏನೇನೆಲ್ಲ ಚೇಂಜಸ್ ಆಗಿದೆ ರೇಖಿಯಿಂದ ಅಂತ ಹೇಳ್ಬಿಟ್ಟು. ಓಕೆ, ಸೊ ಸಣ್ಣದಾಗಿ ಒಂದು ಮೆಡಿಟೇಷನ್ ಅನ್ನ ಮಾಡೋಣ, ಒಂದು ವಿಜುವಲೈಸೇಷನ್ ಅನ್ನ ಮಾಡೋಣ. ಎಲ್ಲರೂ ಕಣ್ಮುಚ್ಚಿ ಅಂಡ್ ಆರಾಮಾಗಿ ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ. ಡೀಪ್ ಬ್ರೀತ್ ಮಾಡಿ. ಇನ್ಹೇಲ್, ಎಕ್ಸ್ಹೇಲ್. ನಿಧಾನವಾಗಿ ಉಸಿರನ್ನ ತಗೊಳ್ಳೋದು, ನಿಧಾನವಾಗಿ ಉಸಿರನ್ನ ಬಿಡೋದು. ಇನ್ಹೇಲ್, ಎಕ್ಸ್ಹೇಲ್, ಇನ್ಹೇಲ್, ಎಕ್ಸ್ಹೇಲ್. ನಿಮ್ಮ ಶರೀರವನ್ನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ರಿಲ್ಯಾಕ್ಸ್ ಮಾಡಿ. ಏನೋ ಅರ್ಜೆಂಟ್ ಅಲ್ಲಿ ಬಂದಿದ್ದೀರಾ, 8 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಂತ ಏನೋ ಒಂದು ಹರಿಬರಿಯಲ್ಲಿ ಬಂದಿದ್ದೀರಾ. ಸೊ ಕಾಮ್ ಡೌನ್, ಆರಾಮಾಗಿ ಕುತ್ಕೊಳ್ಳಿ ಕ್ಲಾಸಲ್ಲಿ. ಅಂಡ್ ಹೃದಯದ ಮೇಲೆ ಕೈ ಇರ್ಲಿ. ಎರಡು ಕೈಗಳನ್ನ ಹೃದಯದ ಮೇಲೆ ಕೈ ಇಟ್ಕೊಳ್ಳಿ. ನಿಮ್ಮ ಹಾರ್ಟ್ ಬೀಟ್ ಅನ್ನ ಸೆನ್ಸ್ ಮಾಡಿ. ಉಸಿರಾಟದ ಮೇಲೆ ಗಮನ ಇರಲಿ. ಇನ್ಹೇಲ್, ಎಕ್ಸ್ಹೇಲ್, ಇನ್ಹೇಲ್, ಎಕ್ಸ್ಹೇಲ್. ಅಂಡ್ ವಿಜುವಲೈಸ್ ಮಾಡಿ, ಅಂದ್ರೆ ಒಂದು ಕಲ್ಪನೆಯನ್ನ ಮಾಡಿ, ನೀವು ಆಲ್ರೆಡಿ ರೇಖಿ ಮಾಸ್ಟರ್ ಆಗಿದ್ದೀರಾ ಅಂತ. ಯಾಕಂದ್ರೆ ಇದು ಮಾಸ್ಟರ್ ಲೆವೆಲ್ ಅಲ್ಲಿ ಮಾಡಿಸ್ತಾ ಇರೋದು. ಸೊ ಹಾಗಾಗಿ ಕಲ್ಪನೆಯನ್ನ ಮಾಡಿ, ಒಂದು ವಿಜುವಲೈಸೇಷನ್ ಅನ್ನ ಮಾಡಿ, ನೀವು ಆಲ್ರೆಡಿ ರೇಖಿ ಮಾಸ್ಟರ್ ಆಗಿದ್ದೀರಾ ಅಂತ. ಅಂಡ್ ಆ ಕಲ್ಪನೆಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜನಕ್ಕೆ ಹೀಲ್ ಮಾಡ್ತಾ ಇದ್ದೀರಾ. ಅಂದ್ರೆ ರೇಖಿ ಶಕ್ತಿಯನ್ನ ನೀವು ಬೇರೆಯವ್ರಿಗೆ ಹೀಲ್ ಮಾಡ್ತಾ ಇದ್ದೀರಾ, ಅವರು ಗುಣಮುಖ ಆಗ್ತಾ ಇದ್ದಾರೆ ಅನ್ನೋ ಒಂದು ಕಲ್ಪನೆ ಬರಲಿ. ಅಂಡ್ ಎಲ್ಲರನ್ನೂ ಕೂಡ ಗುಣಪಡಿಸ್ತಾ ಇದ್ದೀರಾ. ನಿಮ್ಮನ್ನ ನೀವು ಗುಣಪಡಿಸ್ಕೊಂಡಿದ್ದೀರಾ, ಆಲ್ರೆಡಿ ಗುಣಪಡಿಸ್ಕೊಂಡಿದ್ದೀರಾ. ಆ ಒಂದು ಆತ್ಮವಿಶ್ವಾಸದಿಂದ, ಆ ಒಂದು ಕಾಮ್ನೆಸ್ ಅಂತೀವಲ್ಲ, ಶಾಂತಿಯ ಕಿರಣಗಳನ್ನ ನೀವು ಬೇರೆಯವ್ರಿಗೂ ಕೂಡ ಹಂಚುತ್ತಾ ಇದ್ದೀರಾ. ಆ ರೀತಿ ಒಂದು ಇಮ್ಯಾಜಿನ್ ಮಾಡಿ. ಅಂಡ್ ಅದು ಆಲ್ರೆಡಿ ಆಗಿದೆ ಅಂತ ಅನ್ನೋದು ನಿಮ್ಮ ಮನಸ್ಸಲ್ಲಿ ಇರಲಿ. ನೀವು ಆಲ್ರೆಡಿ ರೇಖಿ ಮಾಸ್ಟರ್ ಆಗಿದ್ದೀರಾ ಅಂತ ಅನ್ನೋದು. ಅಂಡ್ ಅದು ನಿಜ ಆಗಿದೆ ಅನ್ನೋ ಒಂದು ಕಲ್ಪನೆಯಲ್ಲಿ ಇರಲಿ. ಮುಖದ ಮೇಲೆ ಸ್ವಲ್ಪ ನಗು ಇರಲಿ. ಅಂಡ್ ರಿಪೀಟ್ ಮಾಡಿ, ನಾನು ಈಗಾಗಲೇ ಮಾಸ್ಟರ್ ಆಗಿದ್ದೀನಿ.
ನಾನು ಶಕ್ತಿವಂತ, ನಾನು ಸಮತೋಲನದಲ್ಲಿ ಇದ್ದೀನಿ. ಅಂದ್ರೆ ಐ ಆಮ್ ಆಲ್ರೆಡಿ ಎ ಮಾಸ್ಟರ್, ಐ ಆಮ್ ಎ ಪವರ್ಫುಲ್, ಐ ಆಮ್ ಅಲೈನ್ಡ್. ನಾನು ಬ್ಯಾಲೆನ್ಸ್ ಆಗಿ ಇದ್ದೀನಿ ಅಂತ ಅನ್ನೋದು. ಆ ಎನರ್ಜಿಯನ್ನ ಫೀಲ್ ಮಾಡಿ. ಹೌದು, ನಾನು ರೇಖಿ ಮಾಸ್ಟರ್ ಆಗಿದ್ದೀನಿ. ಬೇರೆಯವ್ರಿಗೆ, ಕಷ್ಟದಲ್ಲಿ ಇರೋರ್ಗೆ ನಾನು ಹೀಲಿಂಗ್ ಅನ್ನ ಮಾಡಿದ್ದೀನಿ. ಅವರು ಲೈಫಲ್ಲಿ ಹೀಲಿಂಗ್ ಅನ್ನ ತಗೊಂಡು ಒಂದು ಜೀವನವನ್ನ ನಡೆಸ್ತಾ ಇದ್ದಾರೆ. ಆಶಾ ಕಿರಣ ನಿಮ್ಮಿಂದ ಬೇರೆಯವ್ರಿಗೆ ಹರಡ್ತಾ ಇದೆ ಅನ್ನೋ ಒಂದು ಭಾವನೆ ಇರಲಿ. ಆ ಒಂದು ಪವರ್ ಆಗಿರ್ಬೋದು, ಆ ಒಂದು ಆತ್ಮವಿಶ್ವಾಸ ಆಗಿರ್ಬೋದು, ಎಲ್ಲದು ಕೂಡ ನಿಮ್ಮೊಳಗಡೆನೆ ಇದೆ. ಅಂಡ್ ಅದು ಆಲ್ರೆಡಿ ಅಚೀವ್ಡ್. ನೀವು ಆಲ್ರೆಡಿ ಅದನ್ನ, ಆ ಗೋಲ್ ಅನ್ನ ಅಚೀವ್ಡ್ ಮಾಡಿದ್ದೀರಾ ಅನ್ನೋ ಒಂದು ಭಾವನೆ ಇರಲಿ. ಅಂಡ್ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜನಕ್ಕೆ ಹೀಲಿಂಗ್ ಮಾಡ್ತಾ ಇದ್ದೀರಾ. ನಿಮ್ಮಿಂದ ಬೇರೆಯವರು ಕೂಡ ಹೀಲ್ ಆಗ್ತಾ ಇದ್ದಾರೆ ಅಂಡ್ ಅವರು ಕೂಡ ಹೀಲ್ ಆಗಿ ಮಾಸ್ಟರ್ ಆಗ್ತಾ ಇದ್ದಾರೆ. ಅದನ್ನು ಕೂಡ ಕಲ್ಪನೆ ಮಾಡ್ಕೊಳ್ಳಿ. ಅಂಡ್ ವರ್ಲ್ಡ್ ವೈಡ್ ಅಲ್ಲಿ ಅದು ರೇಖಿಯ ಒಂದು ಎನರ್ಜೀಸ್ ಸ್ಪ್ರೆಡ್ ಆಗ್ತಾ ಇದೆ ನಿಮ್ಮಿಂದ. ಆ ರೀತಿ ಒಂದು ಕಲ್ಪನೆಯನ್ನ ಮಾಡ್ಕೊಳ್ಳಿ. ಅಂಡ್ ಅದನ್ನ ನಂಬಿ, ಅದನ್ನ ಹೌದು ನಾನು ಮಾಸ್ಟರ್ ಆಗಿದ್ದೀನಿ ಅಂತ ಅನ್ನೋದು ಇವಾಗಿಂದನೇ ನಂಬಿಕೆ ಇರಲಿ. ಅಂಡ್ ನಿಧಾನವಾಗಿ ನಿಮ್ಮ ಒಂದು ಉಸಿರಾಟದ ಮೇಲೆ ಗಮನ ಇರಲಿ. ಅಂಡ್ ಪ್ರೆಸೆಂಟ್ ಮೂಮೆಂಟ್ಗೆ ಬನ್ನಿ. ಎರಡು ಕೈಗಳನ್ನ ಉಜ್ಜಿ ನಿಮ್ಮ ಮುಖದ ಮೇಲೆ ಇಟ್ಕೊಳ್ಳಿ, ಅಂದ್ರೆ ಕಣ್ಣಲ್ಲಿ ಇಟ್ಕೊಳ್ಳಿ. ನಿಧಾನವಾಗಿ ಕಣ್ಗಳನ್ನ ಓಪನ್ ಮಾಡಿ. ಅಂಡ್ ನಿಮ್ಮ ಅನುಭವ ಹೇಗಿತ್ತು? ಮೆಸೇಜ್ ಆದ್ರೂ ಮಾಡ್ಬೋದು, ಇಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ಮಾತಾಡೋದ್ರು ಮಾತಾಡ್ಬೋದು. ಹೆಂಗ ಅನ್ಸುತ್ತೆ ಮೇಡಮ್? ತುಂಬಾ ಒಳ್ಳೆ ಫೀಲ್ ಆಯ್ತು. ಅಂದ್ರೆ ಆಕ್ಚುಲಿ ನಮ್ ಕನಸು ಅದೇ ಇತ್ತು, ರೇಖಿ ಮಾಸ್ಟರ್ ಆಗ್ಬೇಕು ಅಂತ. ಅದಕ್ಕೆ ಈಗ ಒಂದು 4 months ಇಂದಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಒಂಥರ ಅಲ್ಲಿ ಹೋಗಿ ಬಂದ ಹಾಗೆ ಈಗ ನಾನು ಬೇರೆಯವ್ರಿಗೆ ಹೀಲಿಂಗ್ ಸ್ವಲ್ಪ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಒಬ್ಬರದ್ದು ಆ ಪ್ರಯತ್ನದಲ್ಲಿ ಇದ್ದೀನಿ. ಈಗ ಒಬ್ಬರಿಗೆ ಹೀಲಿಂಗ್ ಮಾಡ್ತಾನೆ ಇದ್ದೀನಿ. ಅದಕ್ಕಾಗಿ ನಾನು ಅದನ್ನೇ ಇಮ್ಯಾಜಿನ್ ಮಾಡ್ಕೊಂಡೆ. ನಾನು ಅವ್ರಿಗೆ ಫಸ್ಟ್ ಹೀಲ್ ಮಾಡಿದೆ, ಅವರಿಂದ ಹಾಗೆ ಮತ್ತೆ ಮುಂದೆ ಜಾಸ್ತಿ ಆಗ್ತಾ ಹೋಯ್ತು. ಬೇರೆಯವರಿಗೂ ಆಗ್ತಾ ಹೋಯ್ತು. ತುಂಬಾ ಚೆನ್ನಾಗಾಯ್ತು. ಈಗ ನಾನು ಮಾಸ್ಟರ್ ಆಗಿದ್ದೀನಿ, ಜನ ನನ್ನ ಹುಡ್ಕೊಂಡು ಬರ್ತಾ ಇದ್ದಾರೆ. ಈ ತರ ಒಂದು ಫೀಲ್ ಮಾಡಿದೆ. ತುಂಬಾ ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು. ಥ್ಯಾಂಕ್ ಯು ಮನೋರೆ, ಥ್ಯಾಂಕ್ ಯು. ಮತ್ತೆ ಯಾರಾದ್ರೂ ಶೇರ್ ಮಾಡ್ತೀರಾ? I was able to feel my heartbeat. ಒಂದು ಯಾರು ಮಾತಾಡ್ತಾ ಇರೋದು? ಜಸ್ಟ್ ಹ್ಯಾಂಡ್ ರೈಸ್ ಮಾಡಿ ಸೋ ದಟ್ ನನಗೆ ಗೊತ್ತಾಗುತ್ತೆ. ವಿಜಯ್ ಅಂತ. ಹ್ಯಾಂಡ್ ರೈಸ್ ಮಾಡಕ್ಕಾಗುತ್ತಾ? ಹಂಗಾಗಿ ಗೊತ್ತಾಗ್ತಾ ಇಲ್ಲ. ಓಕೆ ವಿಜಯ್ ಅವರೇ. I was able to match my rhythm of my heartbeat as well as the darkness inside I was able to feel that. ನನ್ನಲ್ಲಿ ಇರ್ತಕ್ಕಂಥ ಸಮಸ್ಯೆನೇ ಅದು ಆಕ್ಚುಲಿ. ನಾಟ್ ಏಬಲ್ ಟು ಕಮ್ ಔಟ್ ಆಫ್ ದಿ ಡಾರ್ಕ್ನೆಸ್ ಆಕ್ಚುಲಿ. ಟು ಕಮ್ ಟು ದ ಶೈನ್ ಅಂಡ್ ಲುಕ್ ಅಟ್ ದಿ ವರ್ಲ್ಡ್ ವೇರ್ ಇಟ್ ಲೋಸ್. ಸೊ ನನಗೆ ಐ ಕ್ಯಾನ್ ಫೀಲ್ ದಟ್ ರಿಡಮ್. ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅರುಂಧತಿ ಮೇಡಮ್, ಆಕಳಿಕೆ ಬರ್ತಿತ್ತು ತುಂಬಾ. ಹಲೋ, ಕೇಳ್ತಾ ಉಂಟಾ? ಕೇಳ್ತಾ ಇದೆ. ಆಕಳಿಕೆ ಬರ್ತಿತ್ತು. ಮಲಗ್ಬೇಕಲ್ವಾ? ಆಕಳಿಕೆ ಬರ್ತಿತ್ತು. ಹಾಕ್ಲಿಕ್ಕೆ ಬಂದ್ರೆ ಮಲಗ್ಬೇಕು. ತುಂಬಾ ಬರ್ತಿತ್ತು. ಹೀಲಿಂಗ್ ಆಗ್ತಾ ಇರುತ್ತೆ. ಹಾಗಾಗಿ ಯೂಶುವಲ್ ಆಗಿ ಹೀಲಿಂಗ್ ಆಗ್ತಾ ಇರ್ಬೇಕಾದ್ರೆ ಆಕ್ಲಿಕ್ಕೆ ಬರೋದು, ನಿದ್ದೆ ಬರೋದು, ನಿದ್ದೆ ಝೋಮ್ ಬರೋದು ಕಾಮನ್ ಆಗಿರುತ್ತೆ. ಓಕೆನಾ? ಓಕೆ, ಥ್ಯಾಂಕ್ ಯು ಎಲ್ಲ. ಕೆಲವೊಬ್ರು ಏನಾದ್ರು ಮೆಸೇಜ್ ಮಾಡಿದ್ದೀರಾ? ಜಸ್ಟ್ ನಾನು ಚಾಟ್ ಬಾಕ್ಸ್ ಅಲ್ಲಿ ನೋಡ್ತೀನಿ. ನೈಸ್ ಎಕ್ಸ್ಪೀರಿಯನ್ಸ್ ಅಂತ ಕಳಿಸಿದ್ದೀರಾ. ಓಕೆ ಓಕೆ. ಹೀಲಾದವರು ನಗು ಸಂತೋಷ ಕಾಣಿಸಿತು. ಥ್ಯಾಂಕ್ ಯು ರಶ್ಮಿ. ಹೀಲಿಂಗ್ ಮಾಡ್ತಾ ಇರೋ ಫೀಲಿಂಗ್ ಬಂತು. ಓಕೆ, ಥ್ಯಾಂಕ್ ಯು ಕವನ, ಥ್ಯಾಂಕ್ ಯು ಸೋ ಮಚ್.
ಓಕೆ. ಸೊ ಮೇನ್ ಆಗಿ ಇದು ಆಕ್ಚುಲಿ ಈ ಒಂದು ಫೀಲಿಂಗ್ ಯಾವಾಗ್ಲೂ ಇರಬೇಕು. ಇದನ್ನೇ ನಾವು ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳೋದು. ಓಕೆ, ನಾವು ಮುಂದೆ ಆಗಿರೋದನ್ನ ಒಂದು ಏನು ಕನ್ಸಿರುತ್ತಲ್ಲ ಅದನ್ನ ನಾವು ಇವಾಗ್ಲೇ ಫೀಲ್ ಮಾಡಬೇಕು ಅದನ್ನ. ಸೊ ಹಾಗಾಗಿ ಈ ಒಂದು ನಾನು ಸ್ಟಾರ್ಟಿಂಗ್ ಅಲ್ಲೇ ಮಾಡಿಸಿದೆ ಅಂತ ಅಂದ್ರೆ, ಸೊ ಅದು ನೀವು ಕಾಮ್ ಡೌನ್ ಆಗ್ತೀರಾ ಅಂಡ್ ಅದರಲ್ಲಿ ಆತ್ಮವಿಶ್ವಾಸ ಬರುತ್ತೆ ಅಂತ ಅನ್ನೋದಕ್ಕೆ ನಾನು ಇದನ್ನ ಮಾಡಿಸಿದ್ದು. ಅಂಡ್ ತುಂಬಾ ಜನ ಇಲ್ಲಿ ಹೊಸಬ್ರಿದ್ದೀರಾ, ರೇಖಿ ಅಂದ್ರೆ ಗೊತ್ತಿಲ್ಲ ಅಂತ ಅನ್ನೋರು ಕೂಡ ಇದ್ದೀರಾ ಅಂಡ್ ಆಲ್ರೆಡಿ ರೇಖಿ ಪ್ರಾಕ್ಟೀಸ್ ಮಾಡ್ತಾ ಇರೋರು ಕೂಡ ಇದ್ದೀರಾ. ಓಕೆ, ಯಾರು ರೇಖಿ ಅಂದ್ರೆ ಗೊತ್ತಿಲ್ಲ ಅನ್ನೋರು ಯಾರಾದ್ರೂ ಇದ್ದೀರಾ? ಫಸ್ಟ್ ಟೈಮ್ ರೇಖಿ ಕೇಳ್ತಾ ಇದೀವಿ ಅಂತ ಅನ್ನೋರು ಯಾರಾದ್ರೂ ಇದ್ದೀರಾ? ಶ್ರುತಿ ಅವರು. ಓಕೆ, ನಾನು ಫಸ್ಟ್ ಟೈಮ್. ಓಕೆ. ಸೊ ಹಾಗಾಗಿ ಮಾಡಿಸಿದ್ದು ರೇಖಿ ಅಂತ ಅನ್ನೋದು. ನಾನು ಡೀಟೇಲ್ ಆಗಿ ಇನ್ನು ಮುಂದಿನ ಒಂದು ಇದರಲ್ಲಿ ಇನ್ನೊಂದು 10-15 ಮಿನಿಟ್ಸ್ ಅಲ್ಲಿ ರೇಖಿ ಅಂದ್ರೆ ಏನು, ಯಾರು ಪ್ರಾಕ್ಟೀಸ್ ಮಾಡ್ಬೋದು ಅದೆಲ್ಲದನ್ನು ಕೂಡ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಮೇನ್ ಆಗಿ ರೇಖಿ ನನ್ನ ಲೈಫ್ ಅಲ್ಲಿ ಹೇಗ್ ಬಂತು ಅನ್ನೋದು ಒಂದು ಸಣ್ಣದಾಗಿ ಹೇಳ್ತೀನಿ. ಸೊ ನಾನು ಕೂಡ ಗೌರ್ಮೆಂಟ್ ಇದರಲ್ಲಿ ಆಯುರ್ವೇದಿಕ್ ಡಾಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಆಲ್ಮೋಸ್ಟ್ ಒಂದು 6 years ಅಲ್ಲಿ ನಾನು ಗೌರ್ಮೆಂಟ್ ಜಾಬ್ ಅಲ್ಲಿ ನಾನು ವರ್ಕ್ ಮಾಡಿದ್ದೀನಿ. ಸೊ ಪ್ರತಿ ಸತಿನೂ ಮನೆಗೆ ಹೋಗಿ ವಾಪಸ್ ಬಂದಾಗ ನನ್ನಲ್ಲಿ ಒಂದು ಎಂಟಿನೆಸ್ ಅಂತ ಅನಿಸ್ತಿತ್ತು. ಅವ್ರು ದುಡ್ಡು ಕೊಡ್ತಾರೆ, ಓಕೆ ನಾವು ಕೆಲಸ ಮಾಡ್ತೀವಿ, ಅವ್ರು ದುಡ್ಡು ಕೊಡ್ತಾರೆ, ಹೋಗ್ತೀವಿ, ಬೆಳಗ್ಗೆ ಹೋಗ್ತೀವಿ, ಸಂಜೆ ಬರ್ತೀವಿ, ಸುಸ್ತಾಗ್ತೀವಿ, ಮಲಗ್ತೀವಿ. ಬಟ್ ಎಂಡ್ ಆಫ್ ದಿ ಡೇ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಇಷ್ಟ ಇದೆ, ಬಟ್ ಎಲ್ಲ ಇದ್ರೂ ಕೂಡ ಯಾಕೆ ಈ ಎಂಟಿನೆಸ್ ಅಂತ ಅನ್ನೋದು ನನ್ನ ಲೈಫಲ್ಲಿ ಯಾವಾಗ್ಲೂ ಕೂಡ ಕಾಡ್ತಾ ಇತ್ತು. ಸೊ ಅದಕ್ಕೆ ಕೆಲವೊಬ್ರು ಫ್ರೆಂಡ್ಸ್ ನಾನು ಮೀಟ್ ಮಾಡಿ ಹೇಳ್ದಾಗ, ಇಲ್ಲ ಕೆಲವೊಬ್ರು ಒಂದೊಂದು ಸಜೆಷನ್ಸ್ ಕೊಟ್ರು, ಕೆಲವೊಬ್ರು ಯೋಗಾಸನದ ಸಜೆಷನ್ಸ್ ಕೊಟ್ರು, ಕೆಲವೊಬ್ರು ಬೇರೆ ಬೇರೆ ತರದ್ದೆಲ್ಲ ಸಜೆಷನ್ಸ್ ಎಲ್ಲ ಮ್ಯೂಟ್ ಮಾಡಿ ಪ್ಲೀಸ್ ಸಜೆಷನ್ಸ್ ಅನ್ನ ಕೊಡ್ತಾ ಹೋದ್ರು. ಸೊ ಒಬ್ರು ಮಾತ್ರ ನನ್ಗೆ ರೇಖಿ ಬಗ್ಗೆ ಪರಿಚಯ ಮಾಡಿಸಿದ್ರು. ಸೊ ಫಸ್ಟ್ ಡೇ ಅಲ್ಲೇ ಫಸ್ಟ್ ಕ್ಲಾಸಿಗೆ ಹೋದಾಗ ದೀಕ್ಷೆ ತಗೊಂಡಾಗೆ ನನ್ಗೆ ಇನ್ನರ್ ಹ್ಯಾಪಿನೆಸ್ ಅಂತ ಆಗುತ್ತಲ್ಲ, ಸೊ ಅದು ಕಾಣ್ಲಿಕ್ಕೆ ಶುರುವಾಯ್ತು. ಬಟ್ ಆದ್ರೆ ಟು ಬಿ ಫ್ರಾಂಕ್ ನನ್ಗೆ ಅವ್ರು ಏನ್ ಮಾತಾಡ್ತಾ ಇದ್ದಾರೆ, ಅದು ಏನ್ ಹೇಳ್ತಿದ್ದಾರೆ ಅಂತ ಅನ್ನೋದು ನಿಜವಾಗ್ಲೂ ಕೂಡ ಫಸ್ಟ್ ಕ್ಲಾಸ್ ಅಲ್ಲಿ ನಿಜವಾಗ್ಲೂ ನನ್ಗೆ ಏನು ಕೂಡ ಗೊತ್ತಾಗಿದ್ದಿಲ್ಲ. ಬಟ್ ಆಫ್ಟರ್ ದ ದೀಕ್ಷೆ ಅಂತ ಹೇಳ್ತೀವಿ, ದೀಕ್ಷೆ ಆಗುತ್ತೆ ರೇಖೆಯಲ್ಲಿ, ಅದಾಗಿದ್ಮೇಲೆ ಈ ಎಂಟಿನೆಸ್ ಅನ್ನೋದು ಫಿಲ್ ಆಗ್ತಾ ಇತ್ತು. ಒಂಥರ ಏನೋ ಒಂಥರ ಆ ಖುಷಿ ಫೀಲಿಂಗ್ ನನಗೆ ಎಕ್ಸ್ಪ್ರೆಸ್ ಮಾಡಕ್ ಆಗಲ್ಲ, ಅಷ್ಟು ಚೆನ್ನಾಗಿ ಖುಷಿ ಆಗ್ತಾ ಇತ್ತು. ಸೊ ಆವಾಗ ಗೊತ್ತಾಯ್ತು, ಓ ಇದ್ರಲ್ಲಿ ಏನೋ ಇದೆ, ನಾನು ಕೂಡ ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು ಅಂತ ಅನ್ನೋದು. ಅಂಡ್ ಬೇರೆ ತರದಲ್ಲಿ ಯಾವ್ದು ಕೂಡ ಪ್ರಾಬ್ಲಮ್ ಏನು ಇದ್ದಿದ್ದಿಲ್ಲ ಫಿಸಿಕಲ್ ಆಗಿ, ಜಾಬ್ ರಿಲೇಟೆಡ್ ಆಗಿ. ಬಟ್ ಆದ್ರೆ ಇದೇ ಒಂದು ಕಾರಣಕ್ಕೋಸ್ಕರನೇ ಹೋಗಿದ್ದು, ಏನೋ ಒಂದು ಎಂಟಿನೆಸ್ ಇದೆ ಅಂತ ಅನ್ನೋ ಒಂದು ಕಾರಣಕ್ಕೋಸ್ಕರನೇ ಹೋಗಿದ್ದು. ಬಟ್ ಅದು ನನ್ನನ್ನು ಕೂಡ ಹೀಲ್ ಮಾಡ್ತಾ ಹೋಯ್ತು. ಅಂಡ್ ಇವಾಗ್ಲೂ ಕೂಡ ಬೇರೆಯವ್ರಿಗೂ ಕೂಡ ನಾನು ದೀಕ್ಷೆ ಕೊಡ್ತಿದ್ದೀನಿ ಅಂಡ್ ಹೀಲಿಂಗ್ ಕೂಡ ಮಾಡ್ತಾ ಇದ್ದೀನಿ. ಓಕೆ, ಹಾಗಾಗಿ ರೇಖಿ ಅಂತ ಅನ್ನೋದು ಈ ಹಂಸಯಾನದಲ್ಲಿ ನಾನು ಫಸ್ಟ್ ಆಗಿ ನಾನು ಏನು ಚಾಯ್ಸ್ ಮಾಡಿರೋದು. ಅಂಡ್ ಇದ್ರಿಂದ ನಾನು ತಿಳ್ಕೊಂಡಿರೋದೇನು ಅಂತ ಅಂದ್ರೆ, ಹೀಲಿಂಗ್ ಅಂತ ಅನ್ನೋದು ನಮ್ಮೊಳಗಡೆನೆ ಇದೆ. ನಾವು ಹೊರಗಡೆ ಹುಡುಕ್ತಾ ಇರ್ತೀವಿ, ಯಾರೋ ಬಂದು ಮಾತಾಡ್ಸ್ಲಿ, ಯಾರೋ ಬಂದು ಟ್ರೀಟ್ಮೆಂಟ್ ಕೊಡ್ಲಿ ಅಂತ ಎಲ್ಲದನ್ನು ಏನು ಒಂಥರ ಬೇರೆಯವ್ರ ಬಗ್ಗೆನೆ ಜಾಸ್ತಿ ಗಮನ ಕೊಡ್ತಾ ಇರ್ತೀವಿ. ಬಟ್ ಆದ್ರೆ ಹೀಲಿಂಗ್ ಅಂತ ಅನ್ನೋದು ನಮ್ಮೊಳಗಡೆನೆ ಇರುತ್ತೆ ಅಂಡ್ ಅದು ನಮ್ಮನ್ನ ಹೀಲ್ ಮಾಡುತ್ತೆ ಅಂತ ಅನ್ನೋದು ನನ್ಗೆ ರೇಖಿ ಒಂದು ಪ್ರಾಕ್ಟೀಸ್ ಮಾಡಿ ಆಗಿದ್ಮೇಲೆ ಗೊತ್ತಾಗಿದ್ದು. ಓಕೆ, ಸೊ ಸಣ್ಣದಾಗಿ ನಾನು ಒಂದು PPT ಶೇರ್ ಮಾಡ್ಬಿಟ್ಟು ನಿಮ್ಗೆ ತೋರಿಸ್ತೀನಿ. ಸೊ ಡೀಟೇಲ್ ಆಗಿ ರೇಖಿ ಅಂದ್ರೆ ಏನು, ಯಾವ ರೀತಿ ಬಂತು ಅಂತ ಹೇಳ್ಬಿಟ್ಟು. ಜಸ್ಟ್ 1 second ಮ್ಯೂಟ್ ಮಾಡಿ ಪ್ಲೀಸ್. ಕಾಣಿಸ್ತಿದೆಯಲ್ಲ, ಶೇರ್ ಆಗಿದೆಯಲ್ಲ ಸ್ಕ್ರೀನ್? ವಿಜಯ್ ಅವರೇ ಸ್ಕ್ರೀನ್ ಶೇರ್ ಆಗಿದೆಯಲ್ಲ? ಓಕೆ ಓಕೆ. ರೇಖಿ ಅಂತ ಅನ್ನೋದು ಇಲ್ಲಿ ಏನಾಗುತ್ತೆ ಅಂತ ಅಂದ್ರೆ, ಯೂನಿವರ್ಸ್ ಅಲ್ಲಿ ಎಲ್ಲಾ ತರದಾದಂತಹ ಎನರ್ಜೀಸ್ ಇರುತ್ತೆ. ಅದು ಪಾಸಿಟಿವ್ ಆಗಿರ್ಬೋದು ಅಂಡ್ ನೆಗೆಟಿವ್ ಆಗಿರ್ಬೋದು. ಅಂಡ್ ಆಲ್ರೆಡಿ ಯೂನಿವರ್ಸ್ ಅಲ್ಲಿ ಸಾಕಷ್ಟು ಎನರ್ಜೀಸ್ ಇದೆ. ನಮಗೆ ಕೆಲವೊಂದು ಗೊತ್ತಿದೆ, ಕೆಲವೊಂದು ಗೊತ್ತಿಲ್ಲ. ರೇಖಿ ಅನ್ನೋದು ಕೂಡ ಕೆಲವೊಬ್ಬರಿಗೆ ಆಲ್ರೆಡಿ ಪ್ರಾಕ್ಟೀಸ್ ಮಾಡ್ತಾ ಇರ್ತೀರಾ, ರೇಖಿ ಅನುಭವಗಳಾಗಿರುತ್ತೆ. ಓಕೆ, ಇದು ಹೊಸಬ್ರಿಗೆ ಮಾತ್ರ ರೇಖಿ ಅಂತ ಅನ್ನೋದು ಒಂದು ಶಕ್ತಿ. ಸೊ ಆ ಒಂದು ಶಕ್ತಿಯನ್ನ ನಾವು ನಮ್ಮ ಒಂದು ಕೈಗಳ ಮುಖಾಂತರ ನಾವು ಟ್ರಾನ್ಸ್ಫರ್ ಮಾಡ್ತೀವಿ ನಮ್ಮ ದೇಹಕ್ಕೆ. ಸೊ ಅದು ಪ್ರಾಕ್ಟೀಸ್ ಅಲ್ಲಿ ಹೇಳ್ತಾ ಹೋಗ್ತೀವಿ. ಮುಂದಿನ ಒಂದು ಟೈಮ್ ಅಲ್ಲಿ ನಿಮ್ಗೆ ಪ್ರಾಕ್ಟೀಸ್ ಅಲ್ಲಿ ಯಾವ ರೀತಿ ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಅನ್ನೋದು. ಅಂಡ್ ಕೈಯಲ್ಲಿ ಆ ಒಂದು ಶಕ್ತಿ ಬರುತ್ತೆ. ಆ ಶಕ್ತಿಯಿಂದ ಕೆಲವೊಂದು ಪಾಯಿಂಟ್ಸ್ ಇರುತ್ತೆ. ಓಕೆ, ನಮ್ಮ ಒಂದು ಬಾಡಿಯಲ್ಲಿ ಪಾಯಿಂಟ್ಸ್ ಇರುತ್ತೆ, ಅದಕ್ಕೆ ನಾವು ಹೀಲಿಂಗ್ ಅನ್ನ ಕೊಡ್ತೀವಿ. ಸೊ ಈ ರೀತಿ ಜಸ್ಟ್ ಈ ರೀತಿ ಕಪ್ ಶೇಪ್ ಅಲ್ಲಿ ಮಾಡೋದು ಅಂಡ್ ಜಸ್ಟ್ ಇದನ್ನ ಹೀಲಿಂಗ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಅದನ್ನ ನಾನು ತೋರಿಸ್ತೀನಿ.
ಅಂಡ್ ಈ ಒಂದು ರೇಖಿಯನ್ನ ಮಾಡ್ಬೇಕಾದ್ರೆ, ರೇಖಿ ಪ್ರಾಕ್ಟೀಸ್ ಅನ್ನ ಮಾಡ್ಬೇಕಾದ್ರೆ ಯಾವುದೇ ತರದಾದಂತಹ ರೂಲ್ಸ್ ಇರಲ್ಲ, ರೆಗ್ಯುಲೇಷನ್ಸ್ ಏನು ಇರೋದಿಲ್ಲ, ಅಂಡ್ ರಿಸ್ಟ್ರಿಕ್ಷನ್ಸ್ ಇರಲ್ಲ. ಯಾಕೆ ಅಂತ ಅಂದ್ರೆ ಎಷ್ಟೊಂದ್ ಜನ ದೀಕ್ಷೆ ಅಂತ ಅಂದ್ರೆ ಹೆದರ್ ಬಿಡ್ತಾರೆ. ಏನೋ ಗುರು ದೀಕ್ಷೆ ಕೊಡ್ತಾರೆ, ನಾವು ಬ್ರಹ್ಮಚರ್ಯ ಪಾಲನೆ ಮಾಡ್ಬೇಕು, ನಾವು ನಾನ್ ವೆಜ್ ತಿನ್ನೋದ್ ಬಿಡ್ಬೇಕು, ಮತ್ತೊಂದೇನೋ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಬಟ್ ರೇಖಿಯಲ್ಲಿ ಆ ತರದ್ ಯಾವುದೇ ಕೂಡ ನಿಮ್ಗೆ ರೂಲ್ಸ್ ರೆಗ್ಯುಲೇಷನ್ಸ್ ಏನೂ ಕೂಡ ಇರಲ್ಲ. ಬಟ್ ಪ್ರಾಕ್ಟೀಸ್ ಮಾಡ್ಬೇಕು ಅಂಡ್ ಪ್ರಾಕ್ಟೀಸ್ ಮಾಡ್ಬೇಕು. ಇದನ್ನ ಎಲ್ ಬೇಕಾದ್ರೂ ಮಾಡ್ಬೋದು, ಎನಿವೇರ್, ಎನಿ ಟೈಮ್ ಅಂಡ್ ಎನಿ ಹೌ. ಅಂದ್ರೆ ಎಲ್ ಬೇಕಾದ್ರೂ ನೀವು ಮನೇಲಾದ್ರೂ ಮಾಡ್ಬೋದು, ಆಫೀಸಲ್ಲಿ ಟೈಮ್ ಇದ್ರೆ ಆಫೀಸಲ್ಲಾದ್ರೂ ಮಾಡ್ಬೋದು, ಟಿವಿ ನೋಡ್ಬೇಕಾದ್ರೆ ಕೂಡ ಮಾಡ್ಬೋದು, ಮಲ್ಲಿಗೆ ಕೂಡ ನೀವು ಮಾಡ್ಬೋದು. ಓಕೆ, ಎನಿ ಟೈಮ್ ಅಲ್ಲಿ ಕೂಡ ನೀವು ಮಾಡ್ಬೋದು. ಅಂಡ್ ಯಾವಾಗ ಬೇಕಾದ್ರೂ ಮಾಡ್ಬೋದು ಇದನ್ನ. ಅಂದ್ರೆ ಸ್ನಾನ ಮಾಡಿ ಆಗಿದ್ಮೇಲೆನೆ ಮಾಡ್ಬೇಕು ಅಥವಾ ಎಲ್ಲ ನಿಯಮಗಳು, ಆ ತರದ ನಿಯಮಗಳು ಇಲ್ಲಿ ರೇಖಿಯಲ್ಲಿ ಇರಲ್ಲ. ಓಕೆ, ಜಸ್ಟ್ ಏನು ಅಂತ ಅಂದ್ರೆ ಒಂದ್ಸತಿ ದೀಕ್ಷೆ ಆಯ್ತು ಅಂತ ಅಂದ್ರೆ ಇಲ್ಲಿ ನಿಮ್ಗೆ ಲೈಫ್ ಟೈಮ್ ಅಲ್ಲಿ ದೀಕ್ಷೆ ಒಂದ್ ಲೆವೆಲ್ಗೆ ದೀಕ್ಷೆ ಆಯ್ತು ಅಂತಂದ್ರೆ ಲೈಫ್ ಟೈಮ್ ಅಲ್ಲಿ ಇರುತ್ತೆ. ಅಂಡ್ ಇದು 21 days ನ ನೀವು ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಓಕೆ, ಅಂಡ್ ಮೇನ್ ಆಗಿ ಪಾಯಿಂಟ್ಸ್ ಗಳಿರುತ್ತೆ, ಬಾಡಿಯಲ್ಲಿ ಪಾಯಿಂಟ್ಸ್ ಗಳಿರುತ್ತೆ. ಅಂದ್ರೆ ಕಣ್ಣತ್ರ, ಕಿವಿ ಹತ್ರ, ತಲೆ ಹತ್ರ, ನಮ್ಮ ಹೃದಯದ ಭಾಗ, 7 ಚಕ್ರಗಳನ್ನ ಕವರ್ ಮಾಡೋದು, ಇದು ಎಲ್ಲದೂ ಕೂಡ ಇರುತ್ತೆ ಸಮ್ ಪಾಯಿಂಟ್ಸ್ ಗಳಿಗೆ. ಅಂಡ್ ಯಾವ್ದಾದ್ರು ಪೋಸ್ಚರ್ ಅಲ್ಲಾದ್ರೂ ಮಾಡ್ಬೋದು. ಅಂದ್ರೆ ಕುತ್ಕೊಳಕ್ಕೆ ಅಂದ್ರೆ ಕುತ್ಕೊಂಡ್ ಮಾಡ್ಬೋದು, ಇಲ್ಲ ಪದ್ಮಾಸನದಲ್ಲಿ ಕುತ್ಕೊಂಡ್ ಮಾಡ್ತೀರಾ ಅಂದ್ರೆ ಪದ್ಮಾಸನದಲ್ಲಿ ಕುತ್ಕೊಂಡ್ ಮಾಡ್ಬೋದು, ಮಲ್ಕೊಂಡು ಮಾಡ್ತೀರಾ ಅಂತ ಅಂದ್ರೆ ಅದು ಕೂಡ ಓಕೆ. ಓಕೆ, ಇದ್ರಲ್ಲಿ ಯಾವ್ದು ಕೂಡ ರಿಸ್ಟ್ರಿಕ್ಷನ್ಸ್ ಅಂತ ಅನ್ನೋದು ಇರೋದಿಲ್ಲ. ಅಂಡ್ ಕೆಲವೊಬ್ರು ಹೇಳ್ತಾರೆ ರೇಖಿ ನಂಬಿದ್ರೆ ಅಷ್ಟೇ ವರ್ಕ್ ಆಗುತ್ತೆ, ಇಲ್ಲ ಅಂದ್ರೆ ವರ್ಕ್ ಆಗಲ್ಲ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ನಾನು ಒಂದು ಹಾಕಿರೋದು ಅಂತ ಅಂದ್ರೆ, ನೀವು ನಂಬ್ತಿರೋ ಬಿಡ್ತಿರೋ ಗ್ರಾವಿಟಿ ಪವರ್ ಅಂತೂ ಇದ್ದೇ ಇರುತ್ತೆ. ಅಂದ್ರೆ ಪೆನ್ ಅನ್ನ ಇಟ್ಕೊಂಡು ನೀವು ಕೆಳಗಡೆ ಬಿಸಾಕಿದ್ರೆ ಅದು ಕೆಳಗಡೆ ಬೀಳುತ್ತೆ. ಓಕೆ, ಯಾವುದೇ ಸಾಮಾನುಗಳನ್ನ ನಾವು ಇಟ್ಕೊಂಡು ಬಿಟ್ರೆ ಅಂತ ಅಂದ್ರೆ ಅದು ಕೆಳಗಡೆ ಬೀಳುತ್ತೆ. ಇದು ಏನಾದ್ರೂ ಚೇಂಜ್ ಆಗುತ್ತೆ, ನೀವು ಗ್ರಾವಿಟಿ ನಂಬಿದ್ರೆ ಅಷ್ಟೇ ಕೆಳಗಡೆ ಬೀಳುತ್ತೆ, ಇಲ್ಲ ಅಂದ್ರೆ ತೇಲುತ್ತಾ? ಆ ತರದ್ ಯಾವ್ದು ಆಗಲ್ಲ. ಸೊ ಹಾಗಾಗಿ ರೇಖಿನೂ ಕೂಡ ಈ ತರದ್ದೊಂದ್ರಲ್ಲೇ ಬರುತ್ತೆ. ಅಂದ್ರೆ ನೀವು ನಂಬಿದ್ರು ವರ್ಕೌಟ್ ಆಗುತ್ತೆ, ನಂಬಿಲ್ಲ ಅಂತ ಅಂದ್ರೂ ವರ್ಕೌಟ್ ಆಗುತ್ತೆ. ಬಟ್ ಆದ್ರೆ ಮೇನ್ ಆಗಿ ಇಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕು ಅಂಡ್ ದೀಕ್ಷೆಯನ್ನ ತಗೋಬೇಕು. ಓಕೆ, ಅಂಡ್ ಇದಕ್ಕೆ ಏಜ್ ಲಿಮಿಟ್ ಅಂತ ಏನು ಇರೋದಿಲ್ಲ. ಬಟ್ ಚಿಲ್ಡ್ರನ್ಗೆ ಅಂತಂದ್ರೆ ಸರ್ಟನ್ ಏಜ್ ಅನ್ನ ನಾವು ನೋಡ್ತೀವಿ, ಎನಿ ಏಜ್ ಅಲ್ಲಾದ್ರೂ ನೀವು ಮಾಡ್ಕೋಬಹುದು. ಅಂಡ್ ದೀಕ್ಷೆ ತಗೊಂಡ್ಲಿಕ್ಕೆ ಓನ್ಲಿ ಒಂದು 20 minutes ಆಗುತ್ತೆ. ಓಕೆ, ಒನ್ ಟೈಮ್ ದೀಕ್ಷೆ ಇರುತ್ತೆ, ಅದು ಒಂದು ಟೈಮ್ ಅಲ್ಲಿ 20 to 30 minutes ಆಗುತ್ತೆ. ಓಕೆ, ಅಂಡ್ ಇದ್ರದ್ದು ಎಕ್ಸ್ಪ್ಲನೇಷನ್ ನಿಮ್ಗೆ ಯಾರೆಲ್ಲ ಕೋರ್ಸ್ ಗಳನ್ನ ತಗೊಂತೀರೋ ಅದ್ರ ಎಕ್ಸ್ಪ್ಲನೇಷನ್ ಎಲ್ಲ ನಿಮ್ಗೆ ಸಪರೇಟ್ ಆಗಿ ವಿಡಿಯೋ ಒಂದು ಪೋಸ್ಟ್ ಮಾಡ್ತೀವಿ. ಸೊ ಆ ವಿಡಿಯೋದಲ್ಲಿ ನೀವು ನೋಡ್ಬೋದು. ಅಂಡ್ ಕೆಲವೊಂದು ಮಿತ್ಸ್ ಇದಾವೆ, ರೇಖಿ ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಅಂದ್ರೆ ಅವ್ರದ್ದು ಎನರ್ಜಿ ಎಲ್ಲ ನಮಗ್ ಬಂದ್ಬಿಡುತ್ತೆ, ರೇಖಿ ಹೀಲಿಂಗ್ ಮಾಡ್ಬೇಕು ಅಂತಂದ್ರೆ ಅವ್ರದ್ದೆಲ್ಲ ನೆಗೆಟಿವಿಟಿ ಎಲ್ಲ ನಮಗ್ ಬರುತ್ತೆ, ಆ ತರದ್ದೆಲ್ಲ ಸಾಕಷ್ಟು ಮಿತ್ ಇದೆ. ಹಂಗಾಗಿ ಜನ ಕೆಲವೊಬ್ರು ಹೆದರ್ತಾರೆ, ದೀಕ್ಷೆ ತಗೊಂಡು ಪ್ರಾಕ್ಟೀಸ್ ಮಾಡ್ಲಿಕ್ಕೂ ಹೆದರ್ತಾರೆ. ಅಂಡ್ ಮಾಸ್ಟರ್ ಆಗಿರೋರು ಕೂಡ ದೀಕ್ಷೆ ಕೊಡಕ್ ಹೆದರ್ತಾರೆ, ಅವ್ರದ್ದು ಕರ್ಮ ಎಲ್ಲ ನಮಗ್ ಬರುತ್ತೆ, ನಮ್ ಕರ್ಮ ಎಲ್ಲ ಅವ್ರಿಗೆ ಬರುತ್ತೆ ಅನ್ನೋ ಒಂದು ಮಿತ್ ಇದೆ. ಸೊ ಅದೆಲ್ಲದು ಕೂಡ ಸುಳ್ಳು. ಓಕೆ, ಯಾವ್ದು ಕೂಡ ಆ ತರದ್ದೆಲ್ಲ ಏನೂ ಆಗಲ್ಲ. ಸೊ ನೀವ್ ಎಷ್ಟು ದೀಕ್ಷೆ ಕೊಡ್ತಿರೋ, ಎಷ್ಟು ಹೀಲಿಂಗ್ ಮಾಡ್ತಿರೋ ಅದು ತುಂಬಾನೇ ಚೆನ್ನಾಗ್ ಆಗ್ತಾ ಹೋಗುತ್ತೆ. ಅಂಡ್ ಸರ್ಟನ್ ಲೆವೆಲ್ಸ್ ಇದೆ. ಹೇಗೆ ನಾವು ಮಾಸ್ಟರ್ ಲೆವೆಲ್ ಅಲ್ಲಿ ನಾವು ಇವಾಗ ಮಾಡ್ಬೇಕು ಅಂತ ಅಂದ್ರೆ, ಇವಾಗ ಎಕ್ಸಾಂಪಲ್ ಇವಾಗ ಒಂದು ಡಿಗ್ರಿ ಮಾಡ್ಬೇಕು, ಡಿಗ್ರಿ ಮಾಡ್ಬೇಕು ಅಂತಂದ್ರೆ ಹೇಗೆ LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಡಿಗ್ರಿ ಆ ತರದ್ದೆಲ್ಲ ಹಿಂಗ್ ಹೋಗ್ತಿವೋ, ಈ ಒಂದು ಸ್ಪಿರಿಚುಯಾಲಿಟಿಯಲ್ಲೂ ಕೂಡ ಲೆವೆಲ್ಸ್ ಇದೆ. ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್, 3A 3B ಅಂತ ಹೆಸರುಗಳಿದಾವೆ. ಸೊ ಅದ್ರ ತಕ್ಕಂಗೆ ನಿಮ್ಗೆ ಒಂದು ಸಿಂಬಲ್ಸ್ ಗಳು ಬೇಕಾಗ್ತವೆ. ಫಸ್ಟ್ ದೀಕ್ಷೆಯಲ್ಲಿ ಏನು ಸಿಂಬಲ್ಸ್ ಇರಲ್ಲ, ಬಟ್ ಸೆಕೆಂಡ್, ಥರ್ಡ್, ಫೋರ್ತ್ ಅಲ್ಲೆಲ್ಲ ಕೆಲವೊಂದು ಸಿಂಬಲ್ಸ್ ಬೇಕಾಗುತ್ತೆ. ಸಿಂಬಲ್ಸ್ ಗಳನ್ನ ನೀವು ಯೂಸ್ ಮಾಡ್ಬಿಟ್ಟು ದೀಕ್ಷೆಯನ್ನ ಕೊಡ್ತೀವಿ. ಅಂಡ್ ಅದನ್ನ ಯೂಸ್ ಮಾಡ್ಬಿಟ್ಟು ನೀವು ಹೀಲಿಂಗು ಮಾಡ್ಬೋದು. ಅಂಡ್ ಹೀಲಿಂಗ್ ನೀವು ತಗೋಬಹುದು, ಬೇರೆಯವ್ರಿಗೂ ಕೂಡ ಹೀಲಿಂಗ್ ಮಾಡ್ಬೋದು. ಅಂಡ್ ಎಲ್ಲೇ ಇದ್ರು ಕೂಡ, ಅಂದ್ರೆ ಪರ್ಸನ್ ಇವಾಗ ನಿಮ್ಮ ಪ್ಲೇಸ್ ಎಕ್ಸಾಂಪಲ್ ಶಿರ್ಸಿಯಲ್ಲಿ ಇದ್ದೀರಾ, ಬೆಂಗಳೂರು ಅವ್ರಿಗೆ ಒಂದು ಯಾರೋ ಫೋನ್ ಮಾಡ್ತಾರೆ ನಮಗೆ ಹೀಲಿಂಗ್ ಬೇಕು ಅಂತ ಅಂದ್ರೆ ನೀವು ಡಿಸ್ಟೆನ್ಸ್ ಹೀಲಿಂಗ್ ಕೂಡ ಮಾಡಬಹುದು. ಅಂಡ್ ಮಾಸ್ಟರ್ ಲೆವೆಲ್ ಅಲ್ಲೂ ಕೂಡ ಡಿಸ್ಟೆನ್ಸ್ ದೀಕ್ಷೆ ಕೂಡ ಕೊಡ್ಬೋದು. ಇವಾಗ ನಾವ್ ಇಲ್ಲಿರ್ತೀವಿ, ದೀಕ್ಷೆ ಕೊಡ್ಬೋದು ಅಂತ ಅಂದ್ರೆ ಇಲ್ಲಿ ನಾನು ಕುತ್ಕೊಂಡು ಬೇರೆ ನೀವ್ ಎಲ್ಲೇ ಇದ್ರು ಕೂಡ, ಪ್ರಪಂಚದಲ್ಲಿ ಎಲ್ಲೇ ಇದ್ರು ಕೂಡ ಎನರ್ಜಿಯನ್ನ ಟ್ರಾನ್ಸ್ಫರ್ ಮಾಡಬಹುದು. ಓಕೆ, ಸೊ ಇದು ಒಂದು ಇಂಪಾರ್ಟೆಂಟ್ ಥಿಂಗ್. ಸೊ ರೇಖಿಯಿಂದ ಏನೇನೆಲ್ಲ ಬೆನಿಫಿಟ್ಸ್ ಆಗುತ್ತೆ ಅಂತ ಅನ್ನೋದು, ಸೊ ಮೆಮೊರಿ ಪವರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಕಾನ್ಸಂಟ್ರೇಷನ್ ನಿಮ್ಗೆ
ಬರ್ತಾ ಹೋಗುತ್ತೆ, ಪೀಸ್ ಆಫ್ ಮೈಂಡ್ ಬರ್ತಾ ಹೋಗುತ್ತೆ, ಅಂಡ್ ಹೆಲ್ತ್ ಇಂಪ್ರೂವ್ಮೆಂಟ್ಸ್ ಆಗುತ್ತೆ. ವೆಲ್ತ್ ಅಂತಂದ್ರೆ ಹಣಕಾಸಿಂದು ಏನಾದ್ರೂ ಪ್ರಾಬ್ಲಮ್ಸ್ ಇತ್ತು ಅಂತಂದ್ರೆ ಅದರಲ್ಲೂ ಕೂಡ ನಿಮ್ಗೆ ಬೆನಿಫಿಟ್ ಆಗ್ತಾ ಹೋಗುತ್ತೆ. ರಿಲೇಶನ್ಶಿಪ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಅದರಲ್ಲೂ ಕೂಡ ನಿಮ್ಗೆ ಹೀಲ್ ಆಗ್ತಾ ಹೋಗುತ್ತೆ. ಯಾಕೆ ಅಂತಂದ್ರೆ ನೀವು 7 ಚಕ್ರಕ್ಕೆ ಹೀಲ್ ಮಾಡ್ತಾ ಇದ್ದೀರಾ. 7 ಚಕ್ರಕ್ಕೆ ನೀವು ರೇಖಿಯ ಒಂದು ಶಕ್ತಿಯನ್ನ ಕಳಿಸ್ತಾ ಇದ್ದೀರಾ. ಸೊ ಹಾಗಾಗಿ ಎಲ್ಲಾ ಏರಿಯಾ ಆಫ್ ಲೈಫ್ ಅಲ್ಲಿ ಅಂದ್ರೆ ಮನಿ ರಿಲೇಟೆಡ್, ಹೆಲ್ತ್ ರಿಲೇಟೆಡ್, ರಿಲೇಶನ್ಶಿಪ್, ಕೆರಿಯರ್ ಮತ್ತೆ ಗ್ರೋತ್, HRCM ಅಂತ ಹೇಳ್ತೀವಿ. ಸೊ ಎಲ್ಲಾ ಒಂದು ಏರಿಯಾದಲ್ಲೂ ಕೂಡ ರೇಖಿ ನಿಮ್ಗೆ ಬೆನಿಫಿಟ್ ಆಗುತ್ತೆ. ಓಕೆ, ಒಂದು ಸಣ್ಣದಾಗಿ ನಿಮ್ಗೆ ರೇಖಿ ಅಂದ್ರು ದೀಕ್ಷೆ ಕೊಟ್ಟಾಗಿದ್ಮೇಲೆ ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೆ ಆಗೋದು. ಬಟ್ ಆದ್ರೆ ಅಟ್ಲೀಸ್ಟ್ ಇದ್ರ ಪ್ರಿನ್ಸಿಪಲ್ ಅನ್ನ ನಾವು ಇವತ್ತು ನಾವು ನಿಮ್ಮ ಹತ್ರ ಒಂದು ಶೇರ್ ಮಾಡ್ಬೋದು, ಅಂದ್ರೆ ಎಕ್ಸ್ಪೀರಿಯನ್ಸ್ ಅನ್ನ ಮಾಡ್ಬೋದು, ಅದು ಯಾವ ರೀತಿ ಎನರ್ಜಿ ಇರುತ್ತೆ ಅಂತ ಅನ್ನೋದು. ಓಕೆ, ಸೇಮ್ ನೀವು ಅಗೇನ್ ನೀವು ಕಣ್ ಮುಚ್ಕೊಂಡು ಕುತ್ಕೊಳ್ಳಿ. ಯಾರೆಲ್ಲ ರೇಖಿ ಆಲ್ರೆಡಿ ಪ್ರಾಕ್ಟೀಸ್ ಮಾಡ್ತಾ ಇರ್ತೀರಾ, ದೀಕ್ಷೆ ತಗೊಂಡಿರ್ತೀರಾ, ಅವ್ರಿಗೆ ಒಳ್ಳೆಯ ಅನುಭವಗಳು ಆಗ್ತವೆ. ಓಕೆ, ಅಂಡ್ ಯಾರಿಗೆಲ್ಲ ಹೊಸದಾಗಿರುತ್ತೋ ಜಸ್ಟ್ ಕಣ್ ಮುಚ್ಕೊಂಡು ಜಸ್ಟ್ ಆ ಒಂದು ಎಕ್ಸ್ಪೀರಿಯನ್ಸ್ ಮಾಡಿ ಅಷ್ಟೇ. ಓಕೆ, ಉಸಿರಾಟದ ಮೇಲೆ ಗಮನ ಇರಲಿ. ಅಂಡ್ ನಿಮ್ಮ ಸುತ್ತಲೂ ಒಂದು ದೊಡ್ಡದಾಗಿರುವಂತಹ ಒಂದು ವೈಟ್ ಕಲರ್ ಪಿರಮಿಡ್ ಅನ್ನ ಕಲ್ಪನೆ ಮಾಡ್ಕೊಳ್ಳಿ. ಜಸ್ಟ್ ವೈಟ್ ಕಲರ್ ಅಂದ್ರೆ ನೀವು ಪಿರಮಿಡ್ ಒಳಗಡೆ ಇದ್ದೀರಾ, ಒಳಗಡೆ ಬಿಳಿಯ ಬಣ್ಣದ ಶಕ್ತಿ ಪಿರಮಿಡ್ ಒಳಗಡೆ ಇದೆ ಅಂತ ಅನ್ನೋದನ್ನ ಕಲ್ಪನೆ ಮಾಡ್ಕೊಳ್ಳಿ. ಓಕೆ, ಅಂಡ್ ಹೃದಯದ ಮೇಲೆ ಕೈ ಇರ್ಲಿ, 2 ಕೈಗಳನ್ನ ಇಡಿ. ಉಸಿರಾಟದ ಮೇಲೆ ಗಮನ ಇರ್ಲಿ ಅಂಡ್ ಹಾರ್ಟ್ ಬೀಟ್ ಅನ್ನ ಸೆನ್ಸ್ ಮಾಡಿ. ನಿಧಾನವಾಗಿ ಉಸಿರಾಡಿ. ಇನ್ಹೇಲ್, ಎಕ್ಸ್ಹೇಲ್, ಇನ್ಹೇಲ್, ಎಕ್ಸ್ಹೇಲ್, ಇನ್ಹೇಲ್, ಎಕ್ಸ್ಹೇಲ್. 5 ಪ್ರಿನ್ಸಿಪಲ್ಸ್ ಅಂತ ಹೇಳ್ತೀವಿ ರೇಖಿ ಒಂದು ನಿಮ್ಗೆ ಲೈಫ್ ಅನ್ನ ಒಂದು ಬದಲಾವಣೆ ಮಾಡಕ್ಕೆ. ಸೊ ಅದನ್ನ ಇವತ್ತು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ನೀವು ಪಿರಮಿಡ್ ಒಳಗಡೆ ಇದ್ದೀರಾ, ಆ ಒಂದು ಎನರ್ಜಿಗೆ ಕನೆಕ್ಟ್ ಆಗಿದ್ದೀರಾ. ಏನಾದ್ರೂ ಯೋಚನೆಗಳು ಏನಾದ್ರೂ ಬರ್ತಾ ಇತ್ತು ಅಂತ ಅಂದ್ರೆ ಜಸ್ಟ್ ಕ್ಯಾನ್ಸಲ್ ಅಂತ ಹೇಳ್ತಾ ಹೋಗಿ ಜಸ್ಟ್ ಅದು ಡಿಸಪಿಯರ್ ಆಗುತ್ತೆ. ಏನಾದ್ರೂ ಯೋಚನೆಗಳು ಸದ್ಯಕ್ಕೆ ಏನಾದ್ರೂ ಬರ್ತಾ ಇತ್ತು ಅಂದ್ರೆ ಅಂಡ್ ರಿಪೀಟ್ ಮಾಡಿ. ಇಂದಿನ ದಿನ ನಾನು ಕೋಪಗೊಳ್ಳುವುದಿಲ್ಲ. ಜಸ್ಟ್ ಫಾರ್ ಟುಡೇ ಐ ವಿಲ್ ನಾಟ್ ಬಿ ಆಂಗ್ರಿ. ಇಂದಿನ ದಿನ ನಾನು ಚಿಂತೆ ಮಾಡೋದಿಲ್ಲ. ಜಸ್ಟ್ ಫಾರ್ ಟುಡೇ ಐ ವಿಲ್ ನಾಟ್ ವರಿ. ಇಂದಿನ ದಿನ ಮಾತ್ರ ನಾನು ಕೃತಜ್ಞತಲಾಗಿದ್ದೇನೆ ಅಥವಾ ಲಾಗಿರುತ್ತೇನೆ. ಜಸ್ಟ್ ಫಾರ್ ಟುಡೇ ಐ ವಿಲ್ ಬಿ ಗ್ರೇಟ್ಫುಲ್. ಇಂದಿನ ದಿನ ನಾನು ನನ್ನ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುತ್ತೇನೆ. Just for today, I will do my work honestly. ಇಂದಿನ ದಿನ ನಾನು ಎಲ್ಲ ಜೀವಿಗಳಿಗೆ ದಯೆಯನ್ನು ತೋರಿಸುತ್ತೇನೆ. Just for today, I will be kind to every living things. And ಆ ಒಂದು ಸೆಂಟೆನ್ಸ್ ಅನ್ನ ನೀವು ಎನರ್ಜಿಯಾಗಿ ಫೀಲ್ ಮಾಡಿ. ನಾನು ಕೋಪಗೊಳ್ಳೋದಿಲ್ಲ ಆಗಿರ್ಬೋದು, ನಾನು ವರಿ ಮಾಡೋದಿಲ್ಲ, ನಾನು ಎಲ್ಲದಕ್ಕೂ ಗ್ರೇಟ್ಫುಲ್ ಆಗಿದ್ದೀನಿ. ಇವಾಗ ಏನ್ ಸದ್ಯಕ್ಕೆ ಇದೆ ಆ ಲೈಫ್ ಅನ್ನ ಕೊಟ್ಟಿದ್ದಾರೆ ದೇವರು, ಆ ಎನರ್ಜಿಯನ್ನೇ ಕೃತಜ್ಞತರಾಗಿದ್ದೇನೆ ಅಂದ್ರೆ ಥ್ಯಾಂಕ್ಫುಲ್ ಹೇಳಿ. ಇಷ್ಟು ದಿನ ನಾವು ಥ್ಯಾಂಕ್ ಯು ಅಂತ ಹೇಳೇ ಇರೋದಿಲ್ಲ. ಓಕೆ, ಸೊ ಅದಕ್ಕೆ ನಿಮ್ಗೆ ಏನೇನೆಲ್ಲ ರ್ಯಾಂಡಮ್ ಆಗಿ ನಿಮ್ಮ ಹತ್ರ ಏನೇನೆಲ್ಲ ಇದೆ, ಮೊಬೈಲ್ ಇದೆ, ಕಾರ್ ಇದೆ, ಬಟ್ಟೆ ಹಾಕೊಳಕ್ಕಿದೆ, ಊಟ ಮಾಡ್ಲಿಕ್ಕಿದೆ, ಲ್ಯಾಪ್ಟಾಪ್ಸ್ ಇದೆ, ಕೆಲಸ ಇದೆ, ರಿಲೇಶನ್ಶಿಪ್ ಚೆನ್ನಾಗಿದೆ, ಎಲ್ಲದಕ್ಕೂ ಕೂಡ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಧನ್ಯವಾದಗಳನ್ನ ಹೇಳ್ತಾ ಹೋಗಿ. ಅಂಡ್ ಇಷ್ಟ ದಿನ ಹಾನೆಸ್ಟಿಯಾಗಿ ಮಾಡಿದೀವೋ ಬಿಟ್ಟಿದೀವೋ ಗೊತ್ತಿಲ್ಲ, ಬಟ್ ನಾವು ಇವತ್ತಿಂದ ಚೇಂಜ್ ಆಗೋಣ, ಈ ಕ್ಷಣದಿಂದ ಚೇಂಜ್ ಆಗೋಣ, ಹಾನೆಸ್ಟಿಯಾಗಿರ್ತೀವಿ. ನಾವು ಏನೇ ಕೆಲಸ ಮಾಡಿದ್ರು ಕೂಡ ಹಾನೆಸ್ಟಿಯಾಗಿ ಮಾಡ್ತೀವಿ ಅನ್ನೋದು. ಅಂಡ್ ಕೈಂಡ್ ವರ್ಡ್ಸ್ ಅನ್ನ ಯೂಸ್ ಮಾಡ್ತೀವಿ ಅನ್ನೋದು. ಬೇರೆಯವ್ರಿಗೆ ಬೇರೆಯವ್ರು ಹೆಂಗಾದ್ರೂ ಇರ್ಲಿ, ಹರ್ಟ್ ಮಾಡ್ತಾರೋ ಬಿಡ್ತಾರೋ
ಅವ್ರದ್ದು. ಬಟ್ ಆದ್ರೆ ನಮ್ಮ ಕಡೆಯಿಂದ ನಮ್ಮ ಒಂದು ಹೃದಯದಿಂದ ಒಳ್ಳೆ ಎನರ್ಜೀಸ್ ಹೋಗ್ಲಿ, ಒಳ್ಳೆಯ ಒಂದು ದಯ ಮನೋಭಾವ ಇರ್ಲಿ ಅಂಡ್ ಕೈಂಡ್ನೆಸ್ ಅಂತ ಅನ್ನೋದು ಇರ್ಲಿ. ಅಂಡ್ ಈ ಒಂದು ಪಿರಮಿಡ್ ಅಲ್ಲಿ ನಿಮ್ಗೆ ಬೇಡ ಆಗಿರುವಂತಹ ಒಂದು ಎಮೋಷನ್ಸ್, ಸಿಟ್ಟಾಗಿರ್ಬೋದು, ನನ್ಗೆ ಇರಿಟೇಷನ್ ಆಗುತ್ತೆ, ನನ್ಗೆ ಕೆಲಸ ಆಗಲ್ಲ, ನಾನು ಅನ್ಲಕ್ಕಿ, ಬೇರೆ ಯಾವುದೆಲ್ಲ ನಿಮ್ಗೆ ನೆಗೆಟಿವ್ ಎಮೋಷನ್ಸ್ ಇದೆನೋ ಜಸ್ಟ್ ಅದಕ್ಕೆ ಹೇಳಿ. ಆ ಪಿರಮಿಡ್ ಅಲ್ಲಿ ಹೇಳ್ತಾ ಹೋಗಿ, ಜಸ್ಟ್ ಅದು ಕೇಳಿಸ್ಕೊಳುತ್ತೆ ನಿಮ್ಮನ್ನ. ನನ್ಗೆ ಅವ್ರು ಮಾತಾಡ್ಸ್ತಿಲ್ಲ, ನನ್ಗೆ ಬಿಸ್ನೆಸ್ ಸರಿ ಆಗ್ತಾ ಇಲ್ಲ, ವಾಟ್ ಎವರ್ ನಿಮ್ಗೆ ಇಷ್ಟ ಆಗದೆ ಇರೋದು ನೆಗೆಟಿವ್ ಅಂತ ಅನ್ನೋದಂತೂ ಗೊತ್ತಾಗುತ್ತೆ. ಸೊ ಅದನ್ನೆಲ್ಲದನ್ನು ಹೇಳ್ತಾ ಹೋಗಿ. ಓಕೆ. ಅಂಡ್ ನಿಮ್ಮ ಒಂದು ಕಿಟಕಿ ಅಥವಾ ಬಾಗಿಲು ಎಲ್ಲಿರುತ್ತೋ ಆ ಒಂದು ಪಿರಮಿಡ್ ಅನ್ನ ಜಸ್ಟ್ ಬ್ಲೋ ಮಾಡಿ. ಉಫ್ ಅಂತ ಹೇಳ್ಬಿಟ್ಟು ಸೌಂಡ್ ಬರ್ಬೇಕು. ಆ ಕಡೆ ನೋಡ್ಬಿಟ್ಟು ಜಸ್ಟ್ ಉಫ್ ಅಂತ ಹೇಳ್ಬಿಟ್ಟು ಬ್ಲೋ ಮಾಡಿ. ಯಾಕಂದ್ರೆ ನಿಮ್ಮಲ್ಲಿರುವಂತಹ ಒಂದು ನೆಗೆಟಿವ್ ಅನ್ನ ಅದು ತಗೊಂಡು ಹೋಗ್ತಾ ಇದೆ ಅಂಡ್ ಅದು ಯೂನಿವರ್ಸ್ಗೆ ಮರ್ಜ್ ಆಗ್ತಾ ಇದೆ. ನಿಮ್ಮಿಂದ ದೂರ ಹೋಗಿ ಒಂದು ಬ್ರಹ್ಮಾಂಡಕ್ಕೆ ಅದು ಮರ್ಜ್ ಆಗ್ತಾ ಇದೆ ಅಂತ ಅನ್ನೋದು. ಜಸ್ಟ್ ಬ್ಲೋ ಮಾಡಿ, ಜೋರಾಗಿ ಬ್ಲೋ ಮಾಡಿ. ಓಕೆ. ಅಂಡ್ ಈಗ ಮತ್ತೆ ನೀವು ಒಂದು ಬಂಗಾರದ ಬಣ್ಣದ ಪಿರಮಿಡ್ ಅನ್ನ ಕಲ್ಪನೆ ಮಾಡ್ಕೊಳ್ಳಿ. ಗೋಲ್ಡನ್ ರೇಸ್, ಆ ಒಂದು ಬಂಗಾರ ಬಣ್ಣದಲ್ಲಿ ಪಿರಮಿಡ್ ಅಲ್ಲಿ ನೀವು ಕುತ್ಕೊಂಡಿದ್ದೀರಾ ಅಂತ ಅನ್ನೋದು. ಸಮ್ ಟೈಮ್ಸ್ ನಿದ್ದೆ ಮಾಡಿರ್ತೀರಾ, ಇಟ್ಸ್ ಓಕೆ. ಆಕಳಿಕೆ ಬರುತ್ತೆ, ಓಕೆ. ಕಣ್ಣೀರ್ ಬರುತ್ತೆ, ಓಕೆ. ಫೀಲಿಂಗ್ ರಿಲ್ಯಾಕ್ಸ್ಡ್, ಓಕೆ. ಕೆಲವೊಬ್ರಿಗೆ ಕೆಲವೊಂದು ಅನುಭವಗಳಾಗುತ್ತೆ. ಹಾಗಾಗಿ ಈಗ ನಿಮ್ಗೆ ಏನ್ ಬೇಕು ಲೈಫಲ್ಲಿ? ಹಣಕಾಸು ಬೇಕು, ರಿಲೇಶನ್ಶಿಪ್ ಚೆನ್ನಾಗಾಗ್ಬೇಕು, ಅಂಡ್ ಕೆರಿಯರ್ ಗ್ರೋತ್ ಆಗ್ಬೇಕು, ಮನೆ ಕಟ್ಟಬೇಕು, ಯಾವುದೆಲ್ಲ ವಿಶ್ ಇದೆನೋ ಜಸ್ಟ್ ಆ ಒಂದು ಪಿರಮಿಡ್ಗೆ ಹೇಳಿ. ಗೋಲ್ಡನ್ ಪಿರಮಿಡ್ ಏನ್ ಕಲ್ಪನೆ ಮಾಡಿರ್ತೀರೋ ಸೊ ಆ ಪಿರಮಿಡ್ ಅಲ್ಲಿ ಹೇಳಿ. ಅಂಡ್ ಹೇಳ್ಬೇಕಾದ್ರೆ ಅದು ಆಲ್ರೆಡಿ ಆಗಿದೆ, ನಿಮ್ಮ ವಿಶ್ ಕಂಪ್ಲೀಟ್ ಆಗಿದೆ ಅನ್ನೋ ಮನೋಭಾವನೆ ಇರ್ಲಿ ಅಂಡ್ ಮುಖದಲ್ಲಿ ಸ್ವಲ್ಪ ಸ್ಮೈಲ್ ಇರ್ಲಿ. ಯಾಕಂದ್ರೆ ನಿಮ್ ವಿಶ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಹಾಗಾಗಿ ಅಂಡ್ ಆ ಒಂದು ಸಿಚುವೇಶನ್ ಅನ್ನ ಕಲ್ಪನೆ ಮಾಡ್ಕೊಳ್ಳಿ. ನಮ್ಗೆ ಒಂದು 10,000 ಏನೋ ಎಕ್ಸಾಂಪಲ್ 10,000 ಬಂದ್ರೆ ಅಂತಂದ್ರೆ ನಾವೇನೇನೆಲ್ಲ ಮಾಡ್ತೀವಿ? ಡ್ರೆಸ್ ತಗೊಂತೀವಿ, ಪಾರ್ಟಿಗೆ ಹೋಗ್ತೀವಿ, ಊರಿಗೆ ಹೋಗ್ತೀವಿ, ವಾಟ್ ಎವರ್. ನೀವು ಆ ಕೆಲಸ ಮುಗ್ದಾಗಿದ್ಮೇಲೆ ನಿಮ್ಗೆ ಯಾವ್ದೆಲ್ಲ ನೀವು ಮಾಡ್ತೀರಾ ಅನ್ನೋದನ್ನ ಇವಾಗ್ಲೇ ಕಲ್ಪನೆ ಮಾಡ್ಕೊಳ್ಳಿ ಅಂಡ್ ಇವಾಗ್ಲೇ ಖುಷಿ ಪಡಿ. ಆ ಎನರ್ಜಿನ ಇವಾಗ್ಲೇನೆ ಕಳ್ಸಿ ಯೂನಿವರ್ಸ್ಗೆ. ಓಕೆ. ಅಂಡ್ ನೀವು ಕಲ್ಪನೆ ಮಾಡ್ಕೊಂಡಿರುವಂತಹ ಒಂದು ಗೋಲ್ಡನ್ ಪಿರಮಿಡ್ ಅಲ್ಲಿ ನಿಮ್ಗೆ ಇಷ್ಟ ಆಗಿರುವಂತಹ ದೇವರಾಗಿರ್ಬೋದು, ಅಥವಾ ಎನರ್ಜೀಸ್ ಆಗಿರ್ಬೋದು, ಶಕ್ತಿ ಆಗಿರ್ಬೋದು, ಗುರುಗಳಾಗಿರ್ಬೋದು, ಏಂಜಲ್ಸ್ ಆಗಿರ್ಬೋದು, ಅವರೆಲ್ಲರೂ ನಿಮ್ಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಕಲ್ಪನೆ ಇರಲಿ. ಅಂಡ್ ನಿಮ್ಮ ವಿಶ್ಗಳಿಗೆ ಅವ್ರು ಹೇಳ್ತಾ ಇದ್ದಾರೆ ತಥಾಸ್ತು ಅಂತ. ನಿಮ್ ಎಲ್ಲ ವಿಶ್ಗಳಿಗೆ ಅವರು ತಥಾಸ್ತು ಅಂತ ಹೇಳ್ತಾ ಇದ್ದಾರೆ. ಆ ಒಂದು ಎನರ್ಜಿಯನ್ನ ಫೀಲ್ ಮಾಡಿ, ಆ ಒಂದು ಸಂತೋಷದ ಕ್ಷಣವನ್ನ ಫೀಲ್ ಮಾಡಿ. ಓಕೆ. ಅಂಡ್ ನೀವು ಈಗ ಕಲ್ಪನೆ ಮಾಡಿರುವಂತಹ ಒಂದು ದೊಡ್ಡದಾಗಿರುವಂತಹ ಗೋಲ್ಡನ್ ಪಿರಮಿಡ್ ಅನ್ನ ಜಸ್ಟ್ ಇನ್ನು ದೊಡ್ಡದು ಮಾಡ್ತಾ ಮಾಡ್ತಾ ಯೂನಿವರ್ಸ್ಗೆ ಅದು ಕನೆಕ್ಟ್ ಆಗ್ಬೇಕು. ಸೊ ಆ ರೀತಿ ಮಾಡಿ. ಎಷ್ಟು ದೊಡ್ಡದಾಗುತ್ತೋ ಅಷ್ಟು ದೊಡ್ಡದು ಮಾಡಿ ಅಂಡ್ ಅದು ಯೂನಿವರ್ಸ್ಗೆ ಕನೆಕ್ಟ್ ಆಗ್ಬೇಕು. ಅಂಡ್ ನಿಧಾನವಾಗಿ ಪ್ರೆಸೆಂಟ್ ಮೂಮೆಂಟ್ಗೆ ಬನ್ನಿ. ನಿಮ್ಮ 2 ಕೈಗಳನ್ನ ಕಾಲ್ಗಳನ್ನ ಸ್ವಲ್ಪ ಅಲ್ಲಾಡಿಸಿ, ಮುಷ್ಟಿ ಮಾಡೋದು, ಮುಷ್ಟಿ ಬಿಗಿ ಹಿಡಿಯೋದು ಅಂಡ್ ತೆಗೆಯೋದು, ಆ ತರ ಮಾಡಿ 2 ಕೈಗಳನ್ನ ಉಜ್ಜಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬಿಸಿ ಬರ್ಬೇಕು. ಆಲ್ರೆಡಿ ಬಿಸಿಯಾಗಿರುತ್ತೆ, ಹೀಲಿಂಗ್ ಅಲ್ಲಿ ನೀವು ಬಿಸಿಯಾಗಿರುತ್ತೆ, ಬಟ್ ಆದ್ರೆ ಇನ್ನೂ ಜಾಸ್ತಿ ಬಿಸಿ ಬರ್ಬೇಕು. ಅದನ್ನ ನೀವು ಮುಖದ ಮೇಲೆ ಇಟ್ಕೊಳ್ಳಿ. ಅಂಡ್ ನಿಧಾನವಾಗಿ ಕಣ್ಗಳನ್ನ ಓಪನ್ ಮಾಡಿ ಅಂಡ್ ಸ್ಕ್ರೀನ್ ಅನ್ನ ನೋಡಿ. ವಿಜಯ್ ಅವರೇ, ಏನ್ ಅನುಭವ ಆಯ್ತು?
ಮ್ಯೂಟ್ ಆಗಿದೆ. ನನಗೆ ಆಗಿರ್ತಕ್ಕಂಥ ಅನುಭವ ಏನಂದ್ರೆ ಹಾರ್ಟ್ ಬೀಟು ಮೊದಲನೇದಾಗಿ ಜಾಸ್ತಿ ಆಯಿತು. ಐ ಫೆಲ್ಟ್ ಮೈ ಪಾಸ್ಟ್ ಈಸ್ ಆನ್ ಎ ವೈಟ್ ಪೇಪರ್. ಹಳದೆಲ್ಲ ಮರೆತು ಒಂದು ಬಿಳಿ ಕಾಗದ ತರ ಕಾಣಿಸ್ತು. ಅದರಲ್ಲಿ ನೀವು ಹೇಳ್ದಂಗೆ ನನ್ನ ಹೆಂಡತಿ ಅಥವಾ ನನ್ನ ಮಕ್ಕಳ ಭವಿಷ್ಯ ಅದು ನನಗೆ ಕಾಣಿಸ್ತು. ನಾನು ಇವತ್ತಿನ ತನಕ ಏನು ಅಚೀವ್ ಮಾಡಿದ್ದೀನಿ ಅದು ನನಗೆ ಸಮಾಧಾನ ಇದೆ. ಇನ್ನಷ್ಟು ಮತ್ತಷ್ಟು ಬೇಕು ಅನ್ನೋ ಒಂದು ಆಸೆ ಹಂಬಲ ಇಲ್ಲ. ನನಗೆ ಬೇಕಾಗಿರ್ತಕ್ಕಂಥದ್ದು ಏನಂದ್ರೆ ಮಕ್ಕಳ ಭವಿಷ್ಯ. ಹೆಂಡತಿ ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದಾಳೆ. ಸೊ ಇದ್ರ ಮಧ್ಯೆ ನನ್ನ ಮಕ್ಕಳ ಭವಿಷ್ಯದಲ್ಲಿ ಮಕ್ಕಳು ಒಂದು ಒಳ್ಳೆ ಪೊಸಿಷನ್ ಸಿಗ್ಬೇಕು ಅಂತ. ಅದು ನನಗೆ ಸಿಕ್ತು. ಹ್ಯಾಪಿ ವಿತ್ ದಟ್. ಓಕೆ ಓಕೆ, ಥ್ಯಾಂಕ್ ಯು ವಿದ್ಯಾ ಅವರೇ. ಮತ್ತೆ ಯಾರಾದ್ರೂ ಶೇರ್ ಮಾಡ್ತೀರಾ? ಶ್ರುತಿ ಅವರೇ ಹೇಳಿ. ಮ್ಯೂಟ್ ಆಗಿದೆ, ಹೇಳಿ. ಸ್ಟಕ್ ಆಗಿದೆ ವಿಡಿಯೋ, ಮಾತಾಡಿ. ಓಕೆ, ಮನು ವಿದ್ಯಾ ವೈದ್ಯ, ಸಾರಿ ವಿದ್ಯೆ ಅಲ್ಲ ಮೇಡಮ್, ವೈದ್ಯ. ಓಕೆ, ಸಾರಿ ಸಾರಿ ಹೇಳಿ ಸರ್, ನಾನು ಹುಡುಗಿ ಅನ್ಕೊಂಡೆ. ಸಾರಿ, ಹೇಳಿ. ಇಲ್ಲ ಮೇಡಮ್, ತುಂಬಾ ಒಂದು ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿದೆ. ಯಾಕೆಂದ್ರೆ ನಾನು ಇದನ್ನೇ ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ ಯಾವಾಗ್ಲೂ. ಆದ್ರೆ ನಾವು ರೇಖೆ ಮಾಡ್ಬೇಕಾದ್ರೆ ನಾನು ಏನ್ ಮಾಡ್ತಿದ್ನೋ, ಬಟ್ ಪಿರಮಿಡ್ ಕಲ್ಪನೆ ಮಾಡ್ಕೋತಿರ್ಲಿಲ್ಲ. ನಾನು ಜಸ್ಟ್ ಹೀಲಿಂಗ್ ಮಾಡ್ಕೊಂತ ಹೋಗ್ತಿದ್ದೆ, ಬಟ್ ಸಂಕಲ್ಪ ಇಟ್ಕೊಂಡ್ ಮಾಡ್ತಿದ್ದೆ. ಬಟ್ ಈ ಸಲ ನಾನು ಅಂದ್ರೆ ಕೆಲವು ಬೇಡಿಕೆಗಳು, ಈಗ ಫಾರ್ ಎಕ್ಸಾಂಪಲ್ ಮ್ಯಾರೇಜ್ ಸಂಬಂಧಪಟ್ಟಿರುವಂತದ್ದು, ನನಗೆ ಈಗ ಪ್ರೆಸೆಂಟ್ ಏನ್ ಬೇಕಿದೆ ಅಂತ ಕೇಳ್ಕೊಳ್ಳಿ ಅಂತ ಅಂದಾಗ ನಾನು ಅದನ್ನೇ ಮಾಡಿದೆ. ಮತ್ತೆ ಹಣಕಾಸು, ನನ್ನ ಬಿಸ್ನೆಸ್, ಮತ್ತೆ ನನ್ನ ಬರಹ, ನನ್ಗೆ ಯಾವಾಗ್ಲೂ ಇದನ್ನೇ ಕೇಳ್ಕೊಳ್ಳುವಂತದ್ದು. ಬಟ್ ಅದನ್ನ ಅಲ್ಲಿ ಕೇಳ್ಕೊಂಡಾಗ ಮತ್ತೆ ಒಂದು ವಿಶೇಷವಾದಂತಹ ಒಂದು ಫೀಲಿಂಗ್ ಅನಿಸ್ತು. ಆಟೋಮೆಟಿಕ್ಲಿ ನೀವು ಹೇಳಿದಾಗೇನೆ ನಾವು ಕೈಯನ್ನ ಇಟ್ಟುಕೊಂಡಾಗ, ನಾವು ಜಸ್ಟ್ ದೀಕ್ಷೆ ತಗೊಂಡಿದ್ರಿಂದ ಜಸ್ಟ್ ನಾವು ಅದನ್ನ ಫೀಲ್ ಮಾಡಿದ್ರೆ ಸಾಕು, ಕೈಯಲ್ಲಿ ಎನರ್ಜಿ ತಾನಾಗಿ ಬರಕ್ ಸ್ಟಾರ್ಟ್ ಆಗುತ್ತೆ. ಹೌದು, ರೇಖೆ ಯಾರು ದೀಕ್ಷೆ ತಗೊಂಡಿರ್ತೀರಾ ಅವ್ರಿಗೆ ಫೀಲಿಂಗ್ ಅಂತೂ ಹಾಗೆ ಆಗತ್ತೆ. ಜಸ್ಟ್ ಆಯ್ತು, ತುಂಬಾ ಚೆನ್ನಾಗಿತ್ತು. ಬಟ್ ಹೊಸದು ಅನ್ನೋಕ್ಕಿಂತ ಹೆಚ್ಚಾಗಿ ಬಟ್ ಫೀಲಿಂಗ್ ಒಳ್ಳೇದಾಗಿದೆ. ಅಂದ್ರೆ ಡೈಲಿ ರೇಖೆ ಮಾಡ್ಬೇಕಾದ್ರೆ ಆ ಫೀಲಿಂಗ್ ಬರ್ತಾನೆ ಇರುತ್ತೆ. ಅದೇ ತರ ಫೀಲಿಂಗ್ ಈಗೂ ಆಯ್ತು. ಬಟ್ ಸ್ವಲ್ಪ ಈ ಪಿರಾಮಿಡ್ ಕಲ್ಪನೆ ಒಂದು ನನಗೆ ಹೊಸದಷ್ಟೇ. ಅಂದ್ರೆ ನೀವ್ ಹೇಳಿದ್ದು ಅದನ್ನ ಯೂನಿವರ್ಸಿಗೆ ಟಚ್ ಮಾಡೋದು, ಇದು ಮಾಡುವಂತದ್ದೆಲ್ಲ ಇದೆಯಲ್ಲ, ಅದನ್ನ ಮಾಡ್ತಿರ್ಲಿಲ್ಲ. ನಮಗೆ ಜಸ್ಟ್ ಅದನ್ನ ಸಿಂಬಲ್ಸ್ ಮತ್ತೆ ಇದನ್ನ ಹೇಳ್ಕೊಡ್ತಿದ್ರ, ಅದನ್ನ ಹೇಳ್ಕೊಟ್ಟಿದ್ರು. ಅದ್ 3 ಸ್ಟೆಪ್ ಇದು ಮಾಡಿದೀನಿ. ಅದರಲ್ಲಿ ಆ ತರದ್ದು ಸಿಂಬಲ್ಸ್ ಹಾಕೊಳ್ಬೇಕು ಅಂತ. ಇದು ಮಾಸ್ಟರ್ ಲೆವೆಲ್, ಹಾಗಾಗಿ ಮಾಸ್ಟರ್ ಲೆವೆಲ್ ತುಂಬಾ ಚೆನ್ನಾಗಿದೆ ಅದು. ಥ್ಯಾಂಕ್ ಯು ಇದು ಒಂಥರ ಒಳ್ಳೆ. ಥ್ಯಾಂಕ್ ಯು ಸರ್. ಅಂಡ್ ಜ್ಯೋತಿ, ಹೇಳಿ. ತುಂಬಾ ಗುಡ್ ಫೀಲ್ ಆಯ್ತು. ಮೊದಲನೇದಾಗಿ ಹೆಚ್ಚು ಒಳಗಡೆಯಿಂದ ಏನೋ ಒಂಥರ ಖುಷಿ ಫೀಲ್ ಆಗ್ತಾ ಇತ್ತು. ಆಮೇಲೆ ವೈಟ್ ಪಿರಾಮಿಡ್ ನ ಫೀಲ್ ಮಾಡಿ ಅಂದಾಗ ಸಂಪೂರ್ಣ ಒಂದು ವೈಟ್ ಶೀಲ್ಡ್ ನನ್ನ ಸಹಸ್ರ ಚಕ್ರ ಏನಿರುತ್ತೆ ಅಲ್ಲಿ ಫೀಲ್ ಆಗ್ತಾ ಇತ್ತು. ಆಮೇಲೆ ನಿಮ್ಮ ನೆಗೆಟಿವ್ ನ ಹೇಳಿ ಅಂದಾಗ ಹೇಳಿ ಅದನ್ನ ಹೊರಗಡೆ ಆಗ್ತಿರೋದು ಕೂಡ ಒಂಥರ ಸೆನ್ಸ್ ಆಗ್ತಾ ಇತ್ತು. ಆಮೇಲೆ ಗೋಲ್ಡನ್ ಹೇಳಿದಾಗ ಅದು ಕೂಡ ಫೀಲ್ ಆಗ್ತಾ ಇತ್ತು. ಅದಾದ್ಮೇಲೆ ಮತ್ತೆ ದೇವತೆಗಳೆಲ್ಲ ಬ್ಲೆಸ್ ಮಾಡ್ತಿದ್ದಾರೆ, ಅದು ಒಂದು ಫೀಲ್ ಮಾಡಿ ಅಂದ್ರೆ ಅದೆಲ್ಲ ಸ್ಪಷ್ಟವಾಗಿ ನೀವು ಹೇಳ್ತಾ ಹೋದಂಗೆಲ್ಲ ನಂಗೆ ಅದೆಲ್ಲ ವಿಸುವಲ್ ಆಗ್ತಾ ಇತ್ತು. ರೇಖೆಯಲ್ಲಿ ಇದ್ದೀರಾ ಜ್ಯೋತಿ ಅವರೇ ನೀವು? ಮುಂಚೆ ತಗೊಂಡಿದ್ದೆ ನಾನು ಆಕ್ಚುಲಿ, ಬಟ್ ಪ್ರಾಕ್ಟೀಸ್ ಅಲ್ಲಿ ಇಲ್ಲ. 21 days ಕಂಟಿನ್ಯೂ ಆಗಿ ಪ್ರಾಕ್ಟೀಸ್ ಮಾಡಕ್ ಆಗಿಲ್ಲ, ಗ್ಯಾಪ್ ಆಗ್ತಾ ಇತ್ತು. ತುಂಬಾ ಹೀಲ್ ಫೀಲ್ ಎಲ್ಲಾನು ಇದೆ ಇದ್ರಲ್ಲಿ ಅನ್ನೋದು ಒಂದು ಅರಿವು ಆಗ್ತಾ ಇದೆ ನನ್ಗೆ. ಓಕೆ, ಥ್ಯಾಂಕ್ ಯು ಜ್ಯೋತಿ ಅವರೇ. ಶ್ರುತಿ ಅವರೇ ಹೇಳ್ತೀರಾ? ಕೇಳಿಸ್ತಿದೆ. ನೀವು ಬೇಕಾದ್ರೆ ವಿಡಿಯೋ ಆಫ್ ಮಾಡಿ, ಯಾಕಂದ್ರೆ ನೆಟ್ವರ್ಕ್ ಇರೋದಿಲ್ವಲ್ಲ, ಹಾಗಾಗಿ ವಿಡಿಯೋ ಆಫ್ ಮಾಡಿ ಬೇಕಾದ್ರೆ ಮಾತಾಡಿ. ಇಟ್ಸ್ ಓಕೆ ಮೇಡಮ್. ಇದು ಸೆಕೆಂಡ್ ಟೈಮ್ ಪಿರಮಿಡ್, ಇದು ಗೋಲ್ಡ್ ಪಿರಮಿಡ್ ಅಲ್ಲಿ ನಾನು ಬಂದಾಗ ನನ್ ವಿಷ್ ಎಲ್ಲ ಫುಲ್ಫಿಲ್ ಆಯ್ತು ಅನ್ನೋ ಕ್ಷಣದಲ್ಲಿ ನನಗೆ ಒಂಥರ ತುಂಬಾ ಖುಷಿಯಾಗಿ ಕಣ್ಣಲ್ಲಿ ನೀರು ಬಂತು. ಅದು ತುಂಬಾ ಇದಾಯ್ತು. ಆಮೇಲೆ ನಮ್ಮ ದೇವ್ರ ಈಗ ಆಶೀರ್ವಾದ ಮಾಡ್ತಾ ಇದ್ದೀರಿ ಅಂತ ಅನ್ಕೊಳ್ರಿ ಅಂದ್ರಲ್ಲ, ಅವಾಗ ನನ್ನ ಗುರುಗಳನ್ನೆಲ್ಲ ನೆನ್ಸ್ಕೊಂಡು, ಗುರುಗಳನ್ನ ನೆನ್ಸ್ಕೊಂಡಾಗ ನನಗೆ ಕಣ್ಣಲ್ಲಿ ತುಂಬಾ ಒಂಥರ ಈಗ ಒಂದು ತುಂಬಾ ಖುಷಿ ಫೀಲ್ ಆಗಿದೆ ಮೇಡಮ್.
ಓಕೆ, ಥ್ಯಾಂಕ್ ಯು ಶ್ರುತಿ, ಥ್ಯಾಂಕ್ ಯು. ಯೂಶುವಲ್ ಆಗಿ ಹೇಳಿದ್ನಲ್ಲ, ಒಂದು ಕಣ್ಣೀರಿನ ರೂಪದಲ್ಲಿ, ಇಲ್ಲ ಅಂತ ಅಂದ್ರೆ ಖುಷಿ ರೂಪದಲ್ಲಿ, ಕೆಲವೊಬ್ಬರಿಗೆ ಆಕ್ಲಿಕ್ಕೆ ಬರುತ್ತೆ, ಕೆಲವೊಬ್ಬರಿಗೆ ನಿದ್ದೆ ಬರುತ್ತೆ, ಇದೆಲ್ಲದೂ ಕೂಡ ಹೀಲಿಂಗ್ ಆಗ್ತಾ ಇದೆ ಅಂತ ಅನ್ನೋದೇ ಅರ್ಥ. ಓಕೆ. ಅಂಡ್ ಯಾರಾದ್ರೂ ಸ್ಟೂಡೆಂಟ್ಸ್ ಏನಾದ್ರೂ ಶೇರ್ ಮಾಡ್ತೀರಾ ರೇಖಿ ದೀಕ್ಷೆ ತಗೊಂಡಾಗಿದ್ಮೇಲೆ? ಜೀವನ್ ಅವ್ರೆ, ಇವರು ಆಕ್ಚುಲಿ ನನ್ನ ಒಬ್ಬ ಸ್ಟೂಡೆಂಟ್ಸ್. ಇವರು ರೇಖಿ ದೀಕ್ಷೆ ಆಗಿದ್ಮೇಲೆ ಅವ್ರ ಲೈಫಲ್ಲಿ ಏನ್ ಬದಲಾವಣೆ ಆಗಿದೆ ಅಂತ ಅನ್ನೋದು ಹೇಳ್ತಾರೆ. ಜೀವನರೇ ಶೇರ್ ಮಾಡ್ತೀರಾ? ಯಾರಾದ್ರೂ ಇದ್ದೀರಾ ಶೇರ್ ಮಾಡ್ಲಿಕ್ಕೆ? ಕವನ? ಹಾ ಮ್ಯಾಮ್, ಶೇರ್ ಮಾಡ್ತೇನೆ. 1 ಸೆಕೆಂಡ್. ಹೇಳಿ ಸರ್, ಹೇಳಿ. ಮ್ಯೂಟ್ ಆಗಿದೆ ಸರ್ ನಿಮ್ದು. ಓಕೆ. ಹೇಳಿ. ನಂದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂದ್ರೆ, ನಾನ್ ಫಸ್ಟ್ ದೀಕ್ಷೆ ತಗೊಂಡಲ್ಲ ನಿಮ್ಮ ಹತ್ರ. ಸೊ ಏನ್ ದೀಕ್ಷೆ ತಗೊಂಡು ನಾವು ಲೈಫ್ ನಲ್ಲಿ ಚೇಂಜಸ್ ಏನ್ ನೋಡಿದ್ದು ಮೇಜರ್ ಆಗಿ ಅಂದ್ರೆ, ಫೈನಾನ್ಷಿಯಲ್ ಕ್ರಂಚ್ ಇತ್ತು ತುಂಬಾ ನಮ್ಗೆ. ಫೈನಾನ್ಷಿಯಲ್ ಕ್ರಂಚ್ ಇದ್ದಾಗ ದೀಕ್ಷೆ ತಗೊಂಡ್ಮೇಲೆ, ಆ ಫೈನಾನ್ಷಿಯಲ್ ಕ್ರಂಚ್ ಇದ್ರೂನು ನಮ್ಗೆ ಅದು ಫೈನಾನ್ಷಿಯಲ್ ಕ್ರಂಚ್ ಇದೆ ಅಂತ ಅನಿಸ್ಲಿಲ್ಲ. ಅದು ಹಾಗೆ ತುಂಬಾನೇ ಇದಾಗಿ ಈಸಿ ಫ್ಲೋ ಅಂತಾರಲ್ಲ, ಆ ರೀತಿ ಈಸಿ ಫ್ಲೋ ನಲ್ಲೇ ಹೋಗ್ತಾ ಇತ್ತು ಲೈಫ್. ಈಗ್ಲೂ ಅಷ್ಟೇನೆ, ಯಾವ್ದೋ ಒಂದ್ ಶಕ್ತಿ ನಮ್ಮಲ್ಲಿ ಇದೆ, ಅಂದ್ರೆ ನಮ್ ಕಾಯ್ತಾ ಇದೆ ಅನ್ನೋದೊಂದು ಫೀಲಿಂಗ್ ಇದೆ. ಎಲ್ಲಾ ರೀತಿಲಿ ಏನೇ ಅನ್ಕೊಂಡ್ರು ಅದು ಆ ಕೆಲ್ಸಗಳು ಈಸಿಯಾಗಿ ನಡ್ಕೊಂಡು ಹೋಗ್ತಾ ಇದೆ. ಈ ಫೀಲಿಂಗ್ ಗಳು ನಾನ್ ರೇಖಿ ದೀಕ್ಷೆ ತಗೊಂಡ್ಮೇಲೆ, ನಾಟ್ ಓನ್ಲಿ ಫೈನಾನ್ಷಿಯಲ್, ಮನೆಯಲ್ಲಿ ಶಾಂತಿ ಇರ್ಬೋದು, ಕೆಲಸದಲ್ಲಿ ಟೆನ್ಷನ್ ಇರ್ಬೋದು, ಎಲ್ಲಾ ರೀತಿಲೂ ಒಂಥರ ಒಳ್ಳೇದೇ ಆಗ್ತಾ ಬರ್ತಿದೆ. ಸೊ ಈ ರೀತಿ ಆಗ್ತಿದೆ ಮ್ಯಾಮ್ ನನ್ನ ಲೈಫ್ ಅಲ್ಲಿ ಆಗಿದ್ದು. ಓಕೆ, ಥ್ಯಾಂಕ್ ಯು ಜೀವನ್. ಮತ್ತೆ ಯಾರಾದ್ರೂ ಸ್ಟೂಡೆಂಟ್ಸ್ ಬಂದಿದ್ದೀರಾ? ಅನುಪಮ. ಓ, ಅನುಪಮ, 1 ಸೆಕೆಂಡ್, ಎಲ್ಲಿದ್ದೀರಾ? ಓಕೆ, ಅನುಪಮ ಹೇಳಿ. ರೇಖಿ ಎಕ್ಸ್ಪೀರಿಯನ್ಸ್ ಅದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಅದು ಅನುಭವ ಇರೋರ್ಗೆ ಗೊತ್ತಾಗದು ಯಾವಾಗ್ಲೂನು. ನಾನ್ ನಿಮ್ ಹತ್ರ ದೀಕ್ಷೆ ತಗೊಳಕ್ಕಿಂತ ಮುಂಚೆನೆ ಬಂದಿದ್ದೆ, ತುಂಬಾ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಾ ಇದ್ದೆ. ರೇಖಿ ದೀಕ್ಷೆ ಆದ್ಮೇಲೆ 360 ಡಿಗ್ರಿ ಇನ್ನಂಗೆ ನನ್ ಲೈಫ್ ಫುಲ್ ಟರ್ನ್ ಆಗೋಯ್ತು. ಅದಕ್ಕೆ ವಂದಿತಾ ಮೇಡಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು. ಥ್ಯಾಂಕ್ ಯು ಸೋ ಮಚ್, ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ತುಂಬಾ ಥ್ಯಾಂಕ್ ಯು ಅನುಪಮ, ಥ್ಯಾಂಕ್ ಯು. ಮತ್ತೆ ಬೇರೆ ಯಾರಾದ್ರೂ ಶೇರ್ ಮಾಡ್ತೀರಾ? ಅರ್ಚನಾ, ನಮಸ್ತೆ. ಕೇಳಿಸ್ತಾ ಇದೆಯಾ ಮ್ಯಾಮ್? ಅರ್ಚನಾ ಮ್ಯಾಮ್. ಅರ್ಚನಾ ಅವರೇ ಹೇಳಿ. ನಂಗೆ ರೇಖಿ ತಗೊಂಡ್ಮೇಲೆ ನಂಗೆ ಲೈಕ್ ತುಂಬಾ ಸ್ಟ್ರಾಂಗ್ ಆಗಿದ್ದೀನಿ. ಲೈಕ್ ಏನ್ ಬೇಕಾದ್ರೂ ಐ ಕ್ಯಾನ್, ಲೈಕ್ ನಾನು ಏನ್ ಬೇಕಾದ್ರೂ ಸಾಧನೆ ಮಾಡ್ತೀನಿ ಅನ್ನೋ ಧೈರ್ಯ ಬಂದಿದೆ. ಏನೇ ಪ್ರಾಬ್ಲಮ್ಸ್ ಬಂದ್ರು ಐ ಕ್ಯಾನ್ ಫೇಸ್ ಇಟ್ ಅಂತ. ಮುಂಚೆ ಆದ್ರೆ ಸ್ವಲ್ಪ ಸಾಫ್ಟ್ ಇದ್ದೆ, ಎಮೋಷನಲ್ ಇದ್ದೆ, ಬಟ್ ಆಫ್ಟರ್ ದಿಸ್ ತುಂಬಾ ಸ್ಟ್ರಾಂಗ್ ಆಗಿದ್ದೀನಿ. ಇನ್ನ ಮುಂದೆ ಇನ್ನ ಜಾಸ್ತಿ ಬೆನಿಫಿಟ್ ಇದೆ ಅಂತ ಅನ್ಕೊಂಡು ಮಾಡ್ತಾ ಇದೀನಿ. ಚೆನ್ನಾಗಿದೆ, ಫೀಲಿಂಗ್ ತುಂಬಾ ಚೆನ್ನಾಗಿದೆ. ಆಗುತ್ತೆ. ಓಕೆ, ಥ್ಯಾಂಕ್ ಯು ಅರ್ಚನಾ. ಅಂಡ್ ದಿವ್ಯಾ ಶೇರ್ ಮಾಡ್ತೀರಾ? ಇವರು ಕೂಡ ಸ್ಟೂಡೆಂಟ್. ದಿವ್ಯಾ ಅವರೇ ಅನ್ಮ್ಯೂಟ್ ಮಾಡಿ. ಯಾರಾದ್ರೂ ಶೇರ್ ಮಾಡ್ತೀರಾ? ಓಕೆ, ಇವ್ಸ್ ಜಾಸ್ತಿ ಬಂದಿಲ್ಲ ಅನ್ಕೊಂಡಿದ್ದೀನಿ. ಓಕೆ, ಸೊ ಇವತ್ತಿಂದು ನಿಮ್ಗೆ ಎಷ್ಟು ಕಾಮ್ ಅನ್ಸ್ತಿದೆ? ಈ ಒಂದು 2 ಸೆಷನ್ ಆಯ್ತು. ಒಂದು ರೇಖಿ ಮಾಸ್ಟರ್ ಅಂತ ಅನ್ನೋದು ಒಂದು ಫೀಲಿಂಗ್, ಅಂಡ್ ಸೆಕೆಂಡ್ ಒನ್ ನಿಮ್ಮ ಒಂದು ಪಿರಮಿಡ್ ಹೀಲಿಂಗ್ ಆಗಿರೋದು. ಸೊ ಎಲ್ಲರಿಗೂ ಚಾಟ್ ಬಾಕ್ಸ್ ಅಲ್ಲಿ ಆಗ್ತಾ ಹೋಗ್ತೀರಾ ಏನೆಲ್ಲ ಫೀಲಿಂಗ್ ಆಗಿದೆ ಅಂತ. ಕೆಲವೊಬ್ರದ್ದು ನೋಡಿದೀನಿ, ಅಂಡ್ ಪೀಸ್ಫುಲ್ ಅನ್ಸ್ತಿದೆ, ಕಾಮ್ ಅನ್ಸ್ತಿದೆ. I felt happy so much. Okay, felt so happy. Ma'am, thank you so much ಅಂತ ಕಳ್ಸಿದ್ದೀರಾ. ಓಕೆ,
ಫೀಲಿಂಗ್ ಹ್ಯಾಪಿ ಅಂತ ನಾನು ಓದ್ತಾ ಇದ್ದೀನಿ ಅಷ್ಟೇ. ಓಕೆ, ಹೇಳಿ ಯಾರು? ಟೋಟಲಿ ಇಟ್ ವಾಸ್ ನೈಸ್, ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯ್ತು, ಪೀಸ್ಫುಲ್ ಅನಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಕಳಿಸ್ತಾ ಇದ್ದೀರಾ, ಥ್ಯಾಂಕ್ ಯು. ಓಕೆ, ಅಂಡ್ ಇದು ಒಂದು ಜಸ್ಟ್ ಬಿಗಿನಿಂಗ್ ಅಷ್ಟೇ ನಿಮ್ಗೆ. ಓಕೆ, ಸೊ ಇದೆಲ್ಲ ಏನು ಮಾಡಿಸ್ತಾ ಇದ್ದೀನಿ ಅದು ಇವತ್ತು ಮಾಡಿಸಿರೋದು ಅಂತೂ ಜಸ್ಟ್ ಬಿಗಿನಿಂಗ್, ಬಟ್ ಆದ್ರೆ ಇದು ಮಾಸ್ಟರ್ ಲೆವೆಲ್, ಬಟ್ ಬಿಗಿನಿಂಗ್ ಇದು. ಓಕೆ, ಸೊ ಈ ಒಂದು ಇದಕ್ ಬಂದಿದ್ದೀರಾ ಅಂತ ಅಂದ್ಮೇಲೆ ನಿಮ್ಗೆ ಪಾಸಿಟಿವ್ ವೈಬ್ಸ್ ಫೀಲ್ ಆಗ್ತಾ ಇದೆ. ನೈಸ್ ಮ್ಯಾಮ್ ಅಂತ ಹೇಳ್ಬಿಟ್ಟು ಕಳಿಸಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಸೊ ಇದು ಜಸ್ಟ್ ಬಿಗಿನಿಂಗ್ ನಿಮ್ಗೆ, ಅಂಡ್ ಇದನ್ನ ಕಂಟಿನ್ಯೂ ಮಾಡ್ಕೊಂತ ಹೋದ್ರೆ ನಿಮ್ ಲೈಫಲ್ಲಿ ಕಂಟಿನ್ಯೂ ಮಾಡ್ಕೊಂತ ಹೋದ್ರೆ, ಅಂಡ್ ಜಸ್ಟ್ ನೀವೇ ಇಮ್ಯಾಜಿನ್ ಮಾಡಿ, ಜಸ್ಟ್ ಇವತ್ತು ಒಂದು 30 ಮಿನಿಟ್ಸ್ ಆಗಿರ್ಬೋದು, 40 ಮಿನಿಟ್ಸ್ ಆಗಿರ್ಬೋದು ಅಷ್ಟೇ ಒಂದು ಕೋರ್ಸ್, ಈ ಒಂದು ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡಿದಾಗ ವಿತೌಟ್ ದೀಕ್ಷೆ, ಓಕೆ, ವಿತೌಟ್ ದೀಕ್ಷೆ, ವಿತೌಟ್ ಪ್ರಾಕ್ಟೀಸ್ ಅಲ್ಲಿ ನೀವು ಇಷ್ಟು ಕಾಮ್ ಫೀಲ್ ಮಾಡ್ತಾ ಇದ್ದೀರಾ, ಹ್ಯಾಪಿ ಫೀಲ್ ಮಾಡ್ತಾ ಇದ್ದೀರಾ, ಒಂದು ಕಂಫರ್ಟಬಲ್ ಆಗಿರ್ಬೋದು, ಒಂದು ಕಾನ್ಫಿಡೆನ್ಸ್ ಲೆವೆಲ್ ಆಗಿರ್ಬೋದು, ಜಾಯ್ ಆಫ್ ಟಿಯರ್ಸ್ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ. ಅಂಡ್ ಈ ಒಂದು ಇದನ್ನ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ, ಓಕೆ, ಮುಂದೆ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ನಿಮ್ಗೆ ಏನ್ ಬೇಕೋ ಅದಂತೂ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ಅಂಡ್ ಬೇರೆಯವರು ಕೂಡ ಅದನ್ನ ಆಲ್ರೆಡಿ ಫಾಲೋ ಮಾಡ್ತಾ ಇದ್ದಾರೆ, ಅಂಡ್ ನಾನು ಕೂಡ ಫಾಲೋ ಮಾಡ್ತಾ ಇದ್ದೀನಿ. ಓಕೆ, ಅಂಡ್ ನಾಳೆ ದಿನ ಇದ್ರದ್ದು ನೆಕ್ಸ್ಟ್ ಪಾರ್ಟ್ ಅಂತ ಅಂದ್ರೆ ಅಡ್ವಾನ್ಸ್ ಲಾ ಆಫ್ ಅಟ್ರಾಕ್ಷನ್. ಲಾ ಆಫ್ ಅಟ್ರಾಕ್ಷನ್ ಎಲ್ಲರಿಗೂ ಕೂಡ ಗೊತ್ತಾಗಿರುತ್ತೆ. ಸೊ ಅದರಲ್ಲಿ ಅಡ್ವಾನ್ಸ್ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ, ಅಂಡ್ ಯಾಕೆ ನಮ್ ಕನಸುಗಳು ನಾವ್ ಅನ್ಕೊಂಡಿರೋ ಪ್ರಕಾರ ಯಾಕೆ ಹೋಗ್ತಾ ಇಲ್ಲ, ಅಂಡ್ ಏನ್ ಕಾರಣ, ಅದಕ್ಕೆ ನಾವು ಏನೇ ಅನ್ಕೊಂಡ್ರು ಕೂಡ ಡಿಲೇ ಆಗುತ್ತೆ, ಅಥವಾ ಯಾವುದೇ ಒಂದು ಕಾರಣ ಬಂದ್ಬಿಟ್ಟು ಅದು ಮುಂದಾಗ್ತಾ ಹೋಗುತ್ತೆ. ಅದು ಫೈನಾನ್ಷಿಯಲ್ ಆಗಿರ್ಬೋದು, ಹೆಲ್ತ್ ವೈಸ್ ಅಲ್ಲಿ ಆಗಿರ್ಬೋದು, ಎನಿಥಿಂಗ್ ಏನೋ ಒಂದು ಮುಂದೋಗ್ತಾ ಇರುತ್ತೆ. ಆ ಕಾರಣ ಯಾವುದು, ಯಾಕೆ ಅಂತ ಅನ್ನೋದು ನಾಳೆಯ ಒಂದು ಭಾಗದಲ್ಲಿ ಇರುತ್ತೆ. ಸೊ ಎಲ್ಲರೂ ಕೂಡ ಲೈವ್ಗೆ ಜಾಯಿನ್ ಆಗಿ, ಅಂಡ್ ಈ ಒಂದು ಹಂಸಯಾನದಲ್ಲಿ ಏನ್ ನಾನು ಪ್ರೋಗ್ರಾಮ್ ಮಾಡ್ತಾ ಇದ್ದೀನಲ್ಲ, ಈ ಒಂದು ಹಂಸಯಾನದಲ್ಲಿ ರೇಖೆಯ ಒಂದು ಮಾಸ್ಟರ್ ಲೆವೆಲ್ ಅಲ್ಲಿ ಇನ್ನೂ ಡೀಪರ್ ಲೆವೆಲ್ ಆಗಿ ನೀವು ಕಲಿತಾ ಹೋಗ್ತೀರಾ. ಓಕೆ, ಸೊ ಹಂಸಯಾನ ಅಂದ್ರೆ ಏನು, ಅಂಡ್ ಅದ್ರ ಬಗ್ಗೆ ಏನು ಅಂತ ಇನ್ನೂ ಡೀಟೇಲ್ ಆಗಿ ನಿಮ್ಗೆ ಲಾಸ್ಟ್ ಡೇ 7th ಡೇ ಅಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಸೊ ಅಲ್ಲಿ ತನಕನೂ ಕೂಡ ವೇಟ್ ಮಾಡಿ, ಅಂಡ್ ಇವತ್ತಿಂದು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಈ ಒಂದು ರೇಖೆಯ ಎನರ್ಜಿ, ಅಂಡ್ ಎಸ್ಪೆಷಲಿ ಪಿರಮಿಡ್ ಹೀಲಿಂಗ್ ನಿಮ್ಗೆಲ್ಲರಿಗೂ ಕೂಡ ಕಾಮ್ನೆಸ್ ತಂದಿದೆ ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ಫ್ರೀ ವೆಬಿನಾರ್ಗೆ ನಿಮ್ಮ ಒಂದು ಟೈಮ್ ಮಾಡಿಕೊಂಡು ಇನ್ವೆಸ್ಟ್ಮೆಂಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ ಟೈಮ್ ಅನ್ನ ಇನ್ವೆಸ್ಟ್ ಮಾಡಿದ್ದೀರಾ, ಅಂಡ್ ಕೆಲವೊಂದು ವಿಚಾರಗಳನ್ನ, ನಿಮ್ಗೆ ಹೊಸ ವಿಚಾರಗಳನ್ನ ತಿಳ್ಕೊಂಡಿದ್ದೀರಾ. ಸೊ ಬಂದಿದ್ದಕ್ಕೆ ತುಂಬಾನೇ ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು ಸೋ ಮಚ್ ರೇಖಾ, ಥ್ಯಾಂಕ್ ಯು.